सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಭಗವಂತನ 19ನೇ ನಾಮ ಯೋಗವಿದಾಂ ನೇತ. ಯೋಗವಿದ್ ಅಂತಂದರೆ ಬ್ರಹ್ಮನನ್ನು ತಿಳಿದವರು. ಸೊ ಬ್ರಹ್ಮನನ್ನು ತಿಳಿದವರು ಹಲವಾರು ಮಹಾತ್ಮರುಗಳಿರ್ತಾರೆ. ಆ ಹಲವಾರು ಮಹಾತ್ಮರುಗಳಿಗೆ ಹಿ ಈಸ್ ದಿ ನೇತ. ನೇತ ಮೀನ್ಸ್ ಹಿ ಈಸ್ ದ ಲೀಡರ್, ನಾಯಕ. ಸೊ ಹಿ ಲೀಡ್ಸ್ ದೆಮ್, ಈ ಅರ್ಥವನ್ನು ಕೊಡುತ್ತೆ. ಸೊ ಯೋಗವಿದಾಂ ನೇತ. ಸೊ ಒನ್ ಹೂ ಹ್ಯಾಸ್ ಗಾಟ್ ದಟ್ ಕ್ವಾಲಿಟಿ, ಒನ್ ಹೂ ಲೀಡ್ಸ್, ಸೊ ದಟ್ ಕ್ವಾಲಿಟಿ ಈಸ್ ಕಾಲ್ಡ್ ದಿ ಲೀಡರ್ಶಿಪ್. ಆ್ಯಂಡ್ ದಿಸ್ ಪರಮಾತ್ಮ, ಹಿ ಈಸ್ ದಿ ನೇತ ಆಫ್ ದೀಸ್ ಮಹಾತ್ಮಾಸ್. ಸೊ ಹೀಗೆ ನೇತ ಅನ್ನುವಂತಹದ್ದು ಈ ಅರ್ಥವನ್ನು ಕೊಡುತ್ತೆ. ಬಟ್ ಇಲ್ಲಿ ಈಗಾಗಲೇ ದೇ ಆರ್ ದ ನೋರ್ಸ್ ಆಫ್ ಬ್ರಹ್ಮ. ಮತ್ತು ವೇದಾಂತ ಏನು ಹೇಳುತ್ತೆ ಅಂತಂದರೆ, ಯಾರು ಬ್ರಹ್ಮನನ್ನು ತಿಳ್ಕೊಂಡಿರ್ತಾರೆ ಅವನು ಬ್ರಹ್ಮನೇ ಆಗಿ ಹೋಗ್ತಾನೆ. ಸೊ ಬ್ರಹ್ಮವಿತ್ ಅಂತಂದರೆ ಬ್ರಹ್ಮನನ್ನು ಅರಿತವನು, ಬ್ರಹ್ಮವಿತ್, ಆ ಒಂದು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿರುವಂತಹವನು. ಸೊ ಯಾವ ಸಾಧಕ ಬ್ರಹ್ಮಜ್ಞಾನವನ್ನು ಅರಿತವನಾಗಿರ್ತಾನೆ ಆ್ಯಂಡ್ ಹಿ ಬಿಕಮ್ಸ್ ದಿ ಬ್ರಹ್ಮ. ಸೊ ಒನ್ ಹೂ ನೋಸ್ ದಿ ಬ್ರಹ್ಮ, ದಿ ನೋವರ್ ಆಫ್ ದಿ ಬ್ರಹ್ಮ, ಅಲ್ಟಿಮೇಟ್ಲಿ ಹಿ ಬಿಕಮ್ಸ್ ದಿ ಬ್ರಹ್ಮ ಆ್ಯಂಡ್ ಹಿ ಈಸ್ ದಿ ಬ್ರಹ್ಮ. ಸೊ ಇಂತಹ ಪುಣ್ಯಾತ್ಮರುಗಳಿಗೆ ಇವನು ನೇತ ಅಂತಂದರೆ ದೇ ಆರ್ ಆಲ್ರೆಡಿ ಬ್ರಹ್ಮವಿತ್. ಬ್ರಹ್ಮನನ್ನು ತಿಳ್ಕೊಂಡಿರುವಂತಹವರು ಈಗಾಗಲೇ ಅವರೆಲ್ಲ ದೇ ಆರ್ ದಿ ನೋಟ್ಸ್ ಆಫ್ ದಿ ಬ್ರಹ್ಮ, ದೀಸ್ ಪುಣ್ಯಾತ್ಮಾಸ್, ದೀಸ್ ಸಾಧಕಾಸ್. ಸೊ ಅಂತಹವರನ್ನು ಇವನು ಲೀಡ್ ಮಾಡ್ತಾನೆ ಅಥವಾ ಅವರುಗಳಿಗೆ ಇವನು ನಾಯಕ ಅಂತ ಅನ್ನಿಸ್ಕೋತಾನೆ ಅಂತಂದರೆ, ಯಾವ ಅರ್ಥದಲ್ಲಿ ಇಂತಹ ಮಹಾತ್ಮರುಗಳಿಗೆ, ಪುಣ್ಯಾತ್ಮರುಗಳಿಗೆ ಭಗವಂತ ನೇತ ಅಂತಂದರೆ ಯಾವ ರೀತಿಯಲ್ಲಿ ಅವ್ರನ್ನ ಲೀಡ್ ಮಾಡ್ತಾನೆ? ಸೊ ಈ ಒಂದು ಪ್ರಶ್ನೆ ಬರುತ್ತೆ. ಸೊ ಗೀತೆನಲ್ಲಿ ಪರಮಾತ್ಮ ಒಂದು ಕಡೆ ತನ್ನ ಭಕ್ತರನ್ನು ಕುರಿತು ಅವನು ಹೇಳ್ತಾನೆ ಪರಮಾತ್ಮ. ಯಾಕೆಂತಂದರೆ ಅವನಿಗೆ ಡಿವೋಟೀಸ್ ಅಂತಂದರೆ ಫಸ್ಟ್ ಪ್ರಿಯಾರಿಟಿ ಪರಮಾತ್ಮ. ಹಿ ಈಸ್
ಮೈ ಡಿವೋಟಿ ಅಂತಂದರೆ ಪರಮಾತ್ಮ ಅವನಿಗಾಗಿ ಎಲ್ಲವನ್ನ ಮಾಡ್ತಾನೆ. ಸೊ ಪರಮಾತ್ಮ ಅವನು ಹೇಳ್ತಾನೆ, ಅನನ್ಯ ಚಿಂತೆಯಂತ ಮಾಮ್ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸೊ ಪರಮಾತ್ಮ, ಹೀ ಈಸ್ ದಿ ಗಿವರ್ ಆಫ್ ದಿ ಕರ್ಮಯೋಗಾಸ್ ಅಂಡ್ ಹೀ ಈಸ್ ದಿ ಗಿವರ್ ಆಫ್ ದಿ ಜ್ಞಾನಯೋಗಾಸ್. ಸೊ ಪರಮಾತ್ಮನನ್ನು ಈ ಕಾರಣದಿಂದ ನಾವು ಕರ್ಮಫಲದಾತ, ಸೊ ಕರ್ಮಫಲದಾತ ಅಂತ ನಾವು ಕರಿತೀವಿ. ಒಬ್ಬ ಕರ್ಮಯೋಗಿ ಅಂತಂದರೆ ಒಬ್ಬ ಸಾಧಕ, ಎ ಡಿವೋಟಿ, ಅವನು ತಾನು ಕರ್ಮವನ್ನು ಮಾಡ್ತಾ ಇರುವಂತಹ ಸಮಯದಲ್ಲೇ ತಾನು ಮಾಡ್ತಾ ಇರುವಂತಹ ಕರ್ಮಕ್ಕೆ ಫಲವನ್ನು ನಿರೀಕ್ಷೆ ಮಾಡದೆ ಸಂಪೂರ್ಣವಾಗಿ ಕರ್ಮ ಮತ್ತು ಕರ್ಮಫಲ ಅವೆರಡನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ತಾನೆ. ಸೊ ನನಗೆ ಇದರಿಂದ ಏನೂ ಬೇಕಾಗಿಲ್ಲ, ನಾ ಏನು ಕರ್ಮವನ್ನು ಮಾಡ್ತಾ ಇದ್ದೀನಿ ಅದು ನಿನ್ನ ಸೇವೆ, ಸೊ ನನಗೆ ಇದರಿಂದ ಏನೂ ಬೇಡ. ಸೊ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಆ್ಯಂಡ್ ದಟ್ ಕರ್ಮ ಇಟ್ ಬಿಕಮ್ಸ್ ದಿ ಯೋಗ, ಇಟ್ ಚೇಂಜಸ್ ಇಂಟು ದಟ್ ಕರ್ಮ ಚೇಂಜಸ್ ಇಂಟು ಯೋಗ. ಸೊ ಅದು ಯೋಗವಾಗಿ ಬದಲಾಗತ್ತೆ. ಸೊ ಇಲ್ಲಿ ಮಾಡುವಂತಹ ಕರ್ಮ ನೇರವಾಗಿ ಭಗವಂತನಿಗೆ ಸಮರ್ಪಣೆ ಆಗತ್ತೆ, ಮತ್ತು ಕರ್ಮವನ್ನು ಮಾಡ್ತಾ ಇರುವಂತಹ ಡಿವೋಟಿ ಕರ್ಮದ ಮೂಲಕ ತನಗೇನು ಬೇಡ ಅಂತಂದರೆ ಅಲ್ಲಿ ಯಾವ ನಿರೀಕ್ಷೆಯನ್ನು ಅವನು ಇಟ್ಕೊಂಡಿಲ್ಲ. ಸೊ ಸಂಪೂರ್ಣವಾಗಿ ಕರ್ಮ ಮತ್ತು ಕರ್ಮಫಲವನ್ನು ಭಗವಂತನಿಗೆ ಅವನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಆ್ಯಂಡ್ ದಿಸ್ ಆಟಿಟ್ಯೂಡ್ ಆಫ್ ದಿ ಸಾಧಕ, ಬಿಕಾಸ್ ಆಫ್ ದಿಸ್ ಆಟಿಟ್ಯೂಡ್ ಆಫ್ ದಿ ಸಾಧಕ, ದಿಸ್ ಕರ್ಮ ಇಟ್ ಬಿಕಮ್ಸ್ ಕರ್ಮಯೋಗ. ಸೊ ಹೀಗೆ ಕರ್ಮಯೋಗವನ್ನು ಮಾಡ್ತಾ ಇರುವಂತಹ ಸಾಧಕರುಗಳು, ಇಂತಹ ಸಾಧಕರುಗಳು ಭಗವಂತನ ಅಂದರೆ ಪರಮಾತ್ಮನ ಅನನ್ಯ ಪ್ರೇಮಿ ಭಕ್ತರು. ಸಿ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಎ ಡಿವೋಟಿ ಆ್ಯಂಡ್ ಅನನ್ಯ ಪ್ರೇಮಿ ಭಕ್ತಿ. ಸಿ ನಾವು ಹೇಳ್ಕೊತೀವಿ, ಐ ಆಮ್ ಎ ಡಿವೋಟಿ ಆಫ್ ದಿ ಲಾರ್ಡ್ ಶಿವ, ಲಾರ್ಡ್ ಕೃಷ್ಣ, ಲಾರ್ಡ್ ರಾಮ. ಸೊ ನನಗೆ ಒಬ್ಬ ಪರಮಾತ್ಮ ಬೇಕು, ಸೊ ನಾನು ಅವನನ್ನು ನಂಬಿದ್ದೀನಿ. ಹೀ ಈಸ್ ಮೈ ದೇವ, ಹೀ ಈಸ್ ಮೈ ಗಾಡ್, ಹೀ ಈಸ್ ಮೈ ಪರ್ಸ್ನಲ್ ಗಾಡ್. ಹೀಗೆ ಒಬ್ಬ ಭಗವಂತನನ್ನು ನಾವು ಇಟ್ಕೋತೀವಿ, ನಾವು ಅವನನ್ನು ಪೂಜೆ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲವನ್ನು ಮಾಡ್ತೀವಿ. ಅವನು ಯಾವಾಗಲೂ ನಾವು ಕೇಳ್ತಾ ಇರುವಂತಹದ್ದನ್ನು ಅವನು ಕೊಡ್ತಾ ಇರಬೇಕು. ಸೊ ಅದಕ್ಕಾಗಿ ನಾವು ಭಗವಂತನನ್ನು ಇಟ್ಕೊಂಡಿರ್ತೀವಿ, ಮತ್ತು ಪ್ರತಿ ಬಾರಿ ಬಹಳ ಪ್ರೀತಿಯಿಂದ ಭಕ್ತಿಯಿಂದಲೇ ಅವನನ್ನು ಪೂಜೆ ಮಾಡಿದ್ರು ಕೂಡ ಅಲ್ಲಿ ಒಂದು ಉದ್ದೇಶ ಇರುತ್ತೆ. ನಾನು ನಿನ್ನನ್ನು ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಇಂತಹದ್ದು ಬೇಕು ಇದರಿಂದ ಅಂತ ಹೇಳಿ ಒಂದು ರೀತಿಯಲ್ಲಿ ವಿ ಟ್ರಾನ್ಸಾಕ್ಟ್, ವಿ ಮೇಕ್ ಎ ಡೀಲ್ ವಿತ್ ಹಿಮ್. ಅಫ್ಕೋರ್ಸ್ ನಾನು ಆ ಭಗವಂತನನ್ನು ಬಹಳ ಇಷ್ಟಪಡ್ತೀನಿ, ಪ್ರೀತಿ ಮಾಡ್ತೀನಿ, ತುಂಬ ಭಕ್ತಿ ಮಾಡ್ತೀನಿ, ಇಟ್ಸ್ ಆಲ್ ಟ್ರೂ. ಆದರೆ ಭಗವಂತನಿಂದ ನನಗೆ ಮತ್ತೇನೋ ಬೇಕಿರುತ್ತೆ, ಅದನ್ನು ನಾನು ಪಡ್ಕೊಳ್ಳೋಕ್ಕಾಗದೇ ಇದ್ದಾಗ ನಾನು ಭಗವಂತನ ಮೇಲೆ ಒಂದು ಪ್ರೀತಿಯನ್ನು ತೋರಿಸಿ, ಭಕ್ತಿಯನ್ನು ತೋರಿಸಿ, ನೋಡಪ್ಪ ನನಗೆ ನೀನಲ್ಲದೆ ಇನ್ಯಾರು ಕೊಡ್ತಾರೆ, ನನಗೆ ಬೇಕಾಗಿರುವಂತಹದ್ದನ್ನು ನೀನು ಕೊಡು. ಸೊ ಇದು ಸಾಧಾರಣವಾಗಿ ಒಬ್ಬ ಸಾಧಕ ತಾನು ಪರಮಾತ್ಮನ ಭಕ್ತ ಅಂತ ಹೇಳಿದಾಗ ಪರಮಾತ್ಮನನ್ನು ಅನೇಕ ಕೆಲವು ಕಾರಣಗಳಿಂದ ಭಕ್ತಿ ಮಾಡ್ತಾನೆ. ಸೊ ಆ ಗುಂಪಿಗೆ ಸೇರಿರುವಂತಹ ಸಾಧಕರು ಇರ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ದೇರ್ ಆರ್ ಅನದರ್ ಟೈಪ್ ಆಫ್ ಡಿವೋಟೀಸ್. ಅವರು ಪರಮಾತ್ಮನ ಅನನ್ಯ ಪ್ರೇಮಿ ಭಕ್ತರು. ಸೊ ಇಲ್ಲಿ ಈ ಪ್ರೇಮಿ ಭಕ್ತರ ಒಂದು ಆಟಿಟ್ಯೂಡ್ ಹೇಗೆ ಅಂತಂದರೆ, ಕರ್ಮವನ್ನು ಮಾಡುವಂತಹದ್ದು ನನ್ನ ಧರ್ಮ, ನಾನು ಏನು ಕರ್ಮವನ್ನು ಮಾಡ್ತಾ ಇದ್ದೀನಿ ಇಟ್ ಈಸ್ ಮೈ ಧರ್ಮ, ಮತ್ತು ಈ ಒಂದು ಧರ್ಮದ ಆಶ್ರಯದಲ್ಲಿ ಮಾಡ್ತಾ ಇರುವಂತಹ ಕರ್ಮಕ್ಕೆ ನಾನೇನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನನಗೆ ಕೇವಲ ನಿನ್ನ ಭಕ್ತಿ, ನನಗೆ ಕೇವಲ ನೀನು ಮಾತ್ರ ಬೇಕು,
ನಿನ್ನನ್ನು ಹೊರತುಪಡಿಸಿದ್ರೆ ನಾನು ಇನ್ನು ಬೇಕು ಅನ್ನುವಂತಹದ್ದು ನನಗೇನೂ ಇಲ್ಲ. ಸೊ ಹೀಗೆ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಅವ್ರಿಗೆ ಬೇರೆ ಇನ್ನೇನು ಬೇಡ, ಕೇವಲ ಪರಮಾತ್ಮ. ಸೊ ಹೀಗಾಗಿ ಈ ಅನನ್ಯ ಪ್ರೇಮಿ ಭಕ್ತರು ಪರಮಾತ್ಮನನ್ನು ಕುರಿತು ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತಾರೆ, ಪ್ರೀತಿ ಮಾಡ್ತಾ ಇರ್ತಾರೆ, ಭಕ್ತಿ ಮಾಡ್ತಾ ಇರ್ತಾರೆ. ಪರಮಾತ್ಮನನ್ನು ಕುರಿತು ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಭಗವಂತನನ್ನು ಭಜಿಸುವುದನ್ನು ಬಿಟ್ಟರೆ ಅವರಿಗೆ ಬೇರೆ ಇನ್ನೇನು ಬೇಕಿಲ್ಲ ಇದರಿಂದ. ಸೊ ಅವರು ಬೇರೆ ಇನ್ನೇನನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಪರಮಾತ್ಮನ ಈ ಅನನ್ಯ ಪ್ರೇಮಿ ಭಕ್ತರು ಈ ಒಂದು ಆಟಿಟ್ಯೂಡಿಂದ ಪರಮಾತ್ಮನನ್ನು ಕುರಿತು ನಿರಂತರವಾಗಿ ಅವನನ್ನು ಧ್ಯಾನ ಮಾಡ್ತಾ ಇರುವಂತಹ ಈ ಒಂದು ಆಟಿಟ್ಯೂಡ್. ಸೊ ಇಲ್ಲಿ ಇಂತಹ ಸಾಧಕರುಗಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ವಾಟ್ ಈಸ್ ದಿ ಡೀಪ್ ಮೀನಿಂಗ್ ದಟ್ ವಿ ಕ್ಯಾನ್ ಸಿ ಹಿಯರ್. ಇಲ್ಲಿ ದೀಸ್ ಅನನ್ಯ ಪ್ರೇಮಿ ಭಕ್ತರು, ದೇ ಆರ್ ದಿ ಸೀಕರ್ಸ್, ಒನ್ ಸ್ಟೆಪ್ ಅಹೆಡ್ ಆಫ್ ದಿ ಡಿವೋಟಿ. ದೇ ಆರ್ ದಿ ಸೀಕರ್ಸ್. ಸೊ ಸೀಕರ್ಸ್ ಆಫ್ ವಾಟ್? ವೇದಾಂತದಲ್ಲಿ ಸೀಕರ್ಸ್ ಅಂತ ಕರೆದಾಗ ಅವರು ಒಂದು ಸತ್ಯವನ್ನು ಕುರಿತು ಶೋಧನೆ ಮಾಡ್ತಾ ಇರ್ತಾರೆ. ದೇ ವಾಂಟ್ ಟು ನೋ ಸಮ್ ಟ್ರೂತ್. ವಾಟ್ ಈಸ್ ಆಲ್ ದೀಸ್ ಥಿಂಗ್ಸ್? ವಾಟ್ ಈಸ್ ದಿಸ್ ವರ್ಲ್ಡ್? ನಾನು ಯಾರು? ಈ ಪ್ರಪಂಚ ಯಾರು? ಪರಮಾತ್ಮ ಯಾರು? ಜೀವ, ಜಗತ್ತು, ಈಶ್ವರ, ಇದೆಲ್ಲ ವಾಟ್ ಈಸ್ ಆಲ್ ದೀಸ್ ಥಿಂಗ್ಸ್? ಇದಲ್ಲದೆ ಇಲ್ಲಿ ಬೇರೆ ಏನೋ ಇರಬಹುದು. ಇದಲ್ಲದೆ ಇಲ್ಲಿ ಬೇರೆ ಏನೋ ಇರಬಹುದು. ಸೊ ಐ ವಾಂಟ್ ಟು ನೋ ಅಬೌಟ್ ಇಟ್. ಸುಮ್ಮನೆ ಒಂದು ಪ್ರಪಂಚ ಯಾಕೆ, ಒಂದು ಜಗತ್ತು ಯಾಕೆ ಬೇಕಿತ್ತು, ಒಂದು ಜೀವ ಅವನು ಯಾಕೆ ಇಲ್ಲಿ ಬರಬೇಕಿತ್ತು, ಮತ್ತು ಈಶ್ವರ, ಹಿ ಈಸ್ ಕಾಲ್ಡ್ ದಿ ಪ್ರಭು. ಸೊ ಈ ಈಶ್ವರ ಜಗತ್ತನ್ನು, ಜೀವನನ್ನು ಇಲ್ಲಿ ತಂದುಬಿಟ್ಟು ತಾನು ಪ್ರಭು ಅಂತ ಅನ್ನಿಸ್ಕೋತಾ ಇದ್ದಾನಲ್ಲ, ಇಲ್ಲಿ ಏನೋ ಬೇರೆ ಏನೋ ಇದೆ. ಸಮಥಿಂಗ್ ನಾನು ಅಂದ್ಕೊಂಡಿರೋದಕ್ಕಿಂತ ಬೇರೆ ಏನೋ ಇದೆ ಇಲ್ಲಿ. ಐ ವಾಂಟ್ ಟು ನೋ ಮೋರ್ ಅಬೌಟ್ ಇಟ್. ಸೊ ಇಂತಹ ಸತ್ಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಅವ್ರದ್ದು. ಸೊ ಅದಕ್ಕಾಗಿ ಅವರು ನಿರಂತರವಾಗಿ ಪರಿಶ್ರಮವನ್ನು ಹಾಕ್ತಾ ಇರ್ತಾರೆ. ಸೊ ದೇ ನೋ ದಟ್ ಟ್ರೂತ್ ಈಸ್ ನಥಿಂಗ್ ಬಟ್ ದಿ ಗಾಡ್ ಅಂತ ಅವ್ರಿಗೆ ಗೊತ್ತು. ಅವ್ರು ಏನು, ಯಾವ ಪರಮಾತ್ಮನನ್ನು ಅವರು ಆರಾಧನೆ ಮಾಡ್ತಾರೆ, ಅವನು ರಾಮ ಆಗಿರ್ತಾನೋ, ಕೃಷ್ಣ ಆಗಿರ್ತಾನೋ, ಶಿವ ಆಗಿರ್ತಾನೋ, ಮಹಾವಿಷ್ಣುವೇ ಆಗಿರ್ತಾನೋ, ಒಟ್ಟಿನಲ್ಲಿ ದೇ ನೋ ದಟ್ ದಿಸ್ ಟ್ರೂತ್ ಈಸ್ ನಥಿಂಗ್ ಬಟ್ ದಟ್ ಪರಮಾತ್ಮ. ಅಷ್ಟು ಗೊತ್ತಿದೆ ಅವರಿಗೆ. ಬಟ್ ಸ್ಟಿಲ್ ದೇ ವಾಂಟ್ ಟು ನೋ ವಾಟ್ ಈಸ್ ದಟ್ ಟ್ರೂತ್. ಭಗವಂತನನ್ನ ಸತ್ಯ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ಸತ್ಯವೇ ಭಗವಂತ ಅನ್ನುವಂತಹದ್ದು ಕೂಡ ಅವರಿಗೆ ಗೊತ್ತು. ಬಟ್ ಸ್ಟಿಲ್ ದೆರ್ ಈಸ್ ಸಮಥಿಂಗ್ ಮೋರ್ ಇನ್ ದಿಸ್ ಟ್ರೂತ್ and I want to know about this truth. So this type of sadhakas, this type of devotees, they are the ananya premi bhaktaru of the Paramatma. And when we say that they are the seekers anta ಹೇಳಿದಾಗ, they are seeking for this truth. So ಇಲ್ಲಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ. ಸೊ ಯಾವಾಗ ಒಬ್ಬ ಅನನ್ಯ ಪ್ರೇಮಿ ಭಕ್ತ ನಿರಂತರವಾಗಿ ಪರಮಾತ್ಮನನ್ನು ಕುರಿತು ಈ ಒಂದು ಉದ್ದೇಶದಿಂದ ಭಗವಂತನನ್ನು ಅವನು ಪ್ರೀತಿ ಮಾಡ್ತಾ ಇರ್ತಾನೆ, ಆಗ ಭಗವಂತ ಅವನು ಹೇಳ್ತಾನೆ, ಎಸ್, ಇದು ಇಟ್ ಈಸ್ ಮೈ ಯೋಗಕ್ಷೇಮ, ದಟ್ ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಬಿಕಾಸ್ ಅವನು ಬೇರೆ ಎಲ್ಲವನ್ನ ಬಿಟ್ಬಿಟ್ಟಿದ್ದಾನೆ. ಬೇರೆ ಎಲ್ಲವನ್ನ ಬಿಟ್ಟು ನಿರಂತರವಾಗಿ ನನ್ನನ್ನು ಧ್ಯಾನ ಮಾಡ್ತಾನೆ, ನನ್ನನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದಾನೆ, ನನ್ನನ್ನು ಕುರಿತು ಅವನು ಭಜನೆ ಮಾಡ್ತಾ ಇದ್ದಾನೆ, ಭಜಿಸ್ತಾ ಇದ್ದಾನೆ. ಅವನಿಗೆ ಬೇರೆ ಏನೂ ಬೇಕಿಲ್ಲ. ಅವನು ಮಾಡ್ತಾ ಇರೋಂತಹ ಈ ಕರ್ಮ ಏನು, ಆ ಕರ್ಮವನ್ನು ಸಂಪೂರ್ಣವಾಗಿ ನನಗೆ ಸಮರ್ಪಣೆ ಮಾಡಿ ನಿರಂತರವಾಗಿ ನನ್ನನ್ನು ಕುರಿತು ಅವನು ಯಾಕೆ ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ, ಅವನು ಹಿ ವಾಂಟ್ಸ್ ಟು ನೋ ಆ ಒಂದು ಟ್ರೂತ್ ಏನು, ವಾಟ್ ಈಸ್ ದಿಸ್ ಪರಮಾತ್ಮ, ವಾಟ್ ಈಸ್ ದಿಸ್ ಜೀವ, ಸೊ ವಾಟ್ ಈಸ್ ದಿ ಕನೆಕ್ಷನ್. ಸೊ ಈ ಒಂದು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅವನು ಮಾಡ್ತಾ ಇರುವಂತಹ ಈ ಪ್ರಯತ್ನ. ಸೊ ಇಲ್ಲಿ ದೆರ್ ಈಸ್ ಎನ್ ಎಫರ್ಟ್. ಸೊ ಪರಮಾತ್ಮ ಸೇಸ್, ಸೊ ಈ ಎಲ್ಲವನ್ನ ಬಿಟ್ಟು ಅವನು ಈ ರೀತಿ ನಿರಂತರವಾಗಿ ನನ್ನನ್ನು ಈ ರೀತಿ ಭಜಿಸ್ತಾ ಇರೋದ್ರಿಂದ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಅವನು ಏನು ಬೇಕಾಗಿದೆ, ಯಾವುದನ್ನು ಕುರಿತು ಅವನು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಈ ಒಂದು
ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಅಂಡ್ ಐ ವಿಲ್ ಸೀ ಟು ಇಟ್ ದಟ್ ಹಿ ಶುಡ್ ಗೆಟ್ ಇಟ್. ದಟ್ ಈಸ್ ಯೋಗ. ಅವನು ಏನು ಬೇಕು ಅಂತ ಯಾವ ಒಂದು ಉದ್ದೇಶದಿಂದ, ಯಾವ ಒಂದು ಸತ್ಯವನ್ನು ತಿಳ್ಕೊಳ್ಳೋದಕ್ಕಾಗಿ ಇಷ್ಟೊಂದು ಅನನ್ಯ ಪ್ರೇಮದಿಂದ ನನ್ನನ್ನು ಭಕ್ತಿ ಮಾಡ್ತಾ ಇದ್ದಾನೆ, ಭಜನೆ ಮಾಡ್ತಾ ಇದ್ದಾನೆ, ನನ್ನನ್ನು ಕುರಿತು ನಿರಂತರವಾಗಿ ಚಿಂತಿಸ್ತಾ ಇದ್ದಾನೆ, ಅಂತಹವನಿಗೆ ಅದು ಸಿಗೋ ಹಾಗೆ ಮಾಡ್ತೀನಿ. ದಟ್ ಈಸ್ ಯೋಗ. ಅವನಿಗೆ ಇಲ್ಲಿಯವರೆಗೆ ಅದು ಸಿಕ್ಕಿಲ್ಲ. ಅದಕ್ಕಾಗಿ ಅವನು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅದು ಸಿಗೋ ಹಾಗೆ ಆಗಬೇಕು, ಅವೆರಡು ಮೀಟ್ ಆಗಬೇಕು. ಸೊ ದಟ್ ಈಸ್ ಯೋಗ. ಆ್ಯಂಡ್ ಇಟ್ ಈಸ್ ಮೈ ಡ್ಯೂಟಿ. ಐ ವಿಲ್ ಈವನ್ ಅವನಿಗೆ ಸಿಕ್ಕ ನಂತರ ಕೂಡ ಅದು ಅವನಲ್ಲಿ ಎಸ್ಟಾಬ್ಲಿಷ್ ಆಗಬೇಕು. ದಟ್ ಈಸ್ ಕ್ಷೇಮ. ಸೊ ಯೋಗಕ್ಷೇಮಂ ವಹಾಮ್ಯಹಂ. ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಸೊ ಇಲ್ಲಿ ಆ್ಯಕ್ಚುಲಾಗಿ ಆ ಒಂದು ಫೈನಲ್ ಟ್ರೂತ್ ನಾನು ತಿಳ್ಕೊತೀನಿ ಅಂತಂದಾಗ, ದಟ್ ಫೈನಲ್ ಟ್ರೂತ್, ಸಿ ನಮ್ಮ ವೇದಾಂತ ಉಪನಿಷತ್ಗಳೆಲ್ಲ ಮುಖ್ಯವಾಗಿ ಆ ಒಂದು ಉಪನಿಷತ್ ಮೂಲಕ ನಮಗೆ ತಿಳಿಸ್ತಾ ಇರುವಂತಹ ಒಂದು ಸತ್ಯ ಏನು ಅಂತಂದರೆ, ಸಿ ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಆಫ್ ಆಲ್ ದೇರ್ ಆರ್ ನೋ ಟು ಎಂಟಿಟೀಸ್. ಅಲ್ಲಿರುವಂತಹದ್ದು ಕೇವಲ ಪರಮಾತ್ಮ ಮಾತ್ರ. ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಆ್ಯಂಡ್ ದಿಸ್ ಪರಮಾತ್ಮ ಈಸ್ ಎವ್ರಿಥಿಂಗ್. ಸೊ ಇಲ್ಲಿ ದಿಸ್ ಸಾಧಕ ಹಿ ಈಸ್ ಸೀಕಿಂಗ್ ದಿಸ್ ಜೀವಾತ್ಮ ಅಂಡ್ ಪರಮಾತ್ಮ ಐಕ್ಯ ಭಾವ. ಸೊ ಅವೆರಡು ಮರ್ಜ್ ಆದಾಗ ಅದು ಏನು ಅನ್ನೋವಂತಹದ್ದು ಅವನಿಗೆ ಗೊತ್ತಾಗಬೇಕು. ಸೊ ದಟ್ ಐಕ್ಯ ಭಾವ, ಆ ಒಂದು ಐಕ್ಯ ಭಾವ, ಜೀವಾತ್ಮ ಮತ್ತು ಪರಮಾತ್ಮ, ಆ ಐಕ್ಯ ಭಾವ, he should realize that and that attitude. ಅದಕ್ಕಾಗಿ ಅವನು ಈ ಒಂದು ಸತ್ಯಕ್ಕಾಗಿ ಅವನು ಶ್ರಮಿಸ್ತಾ ಇದ್ದಾನೆ. ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಸೊ ಹೀ ಈಸ್ ಕಾಲ್ಡ್ ದಿ ಅನನ್ಯ ಪ್ರೇಮಿ ಭಕ್ತ. ಸೊ ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಸೊ ಯೋಗಕ್ಷೇಮ ಈಸ್ ಮೈ ರೆಸ್ಪಾನ್ಸಿಬಿಲಿಟೀಸ್. ಆ್ಯಂಡ್ ದೀಸ್ ಪುಣ್ಯಾತ್ಮಾಸ್, these mahatmas, these yogavid, the knowers of the Brahma, they are one step ahead of all these things, and now they are doing all this to know this truth. So it is my responsibility. So illi bhaktaru, they are involving in both karma and gnana. So whatever they are doing, that is karma. Through that they want to know, that knowing is the ಜ್ಞಾನ. ಸೊ ಇಲ್ಲಿ ಅವರು ಈ ಎರಡರಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ದೇ ಆರ್ ಇನ್ವಾಲ್ವಿಂಗ್ ಇನ್ ಬೋತ್ ಕರ್ಮ ಅಂಡ್ ಜ್ಞಾನ. ಆ್ಯಂಡ್ ದಿಸ್ ಪರಮಾತ್ಮ ಈಸ್ ಕಾಲ್ಡ್ ದಿ ಕರ್ಮ ಫಲದಾತ ಅಂತ ಹೇಳಿದಾಗ, ಹಿ ಈಸ್ ದಿ ಗಿವರ್ ಆಫ್ ದಿ ಕರ್ಮ ಫಲದಾತ ಆ್ಯಂಡ್ ಹಿ ಈಸ್ ದಿ ಗಿವರ್ ಆಫ್ ಜ್ಞಾನ ಫಲದಾತ. ಹಿ ಈಸ್ ದಿ ಗಿವರ್ ಆಫ್ ಬೋತ್ ಕರ್ಮ ಅಂಡ್ ಜ್ಞಾನ ಫಲ. And the result of that phala is given to them by this ಪರಮಾತ್ಮ. ಸೊ ಅವ್ರು ಏನನ್ನು ಹುಡುಕ್ತಾ ಇದ್ದಾರೆ, ಯಾವುದು ಅವರಿಗೆ ಬೇಕಾಗಿದೆ, ಅವುಗಳನ್ನು ಕೊಡೋನು ಯಾರು ಅಂತಂದರೆ ದಿಸ್ ಪರಮಾತ್ಮ. ಸೊ ಹಿ ಈಸ್ ದಿ ಗಿವರ್ ಆಫ್ ದಟ್ ಕರ್ಮ ಫಲ ಅಂಡ್ ಜ್ಞಾನ ಫಲ. ಸೊ ಅಂಡ್ ವಾಟ್ ಈಸ್ ದಿ ಫಲ ಆಫ್ ಜ್ಞಾನ ಹಿಯರ್? ಒನ್ಸ್ ಹಿ ಕಮ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಜೀವಾತ್ಮ ಅಂಡ್ ಪರಮಾತ್ಮ ಐಕ್ಯ ಭಾವ, and the next step is that he realizes that he is liberated, that moksha sthana, moksha padavi, it is called liberation. So this is the ultimate yoga. So ಜೀವನಾಗಿ ಮನುಷ್ಯನಾಗಿ ಇಲ್ಲಿ ಹುಟ್ಟಿದಾನೆ, ಇಲ್ಲಿ ಬಂದಿದ್ದಾನೆ ಅಂತಂದರೆ ಅವನಿಗೆ ಇರೋವಂತಹ ಸ್ಕೋಪ್ ಏನು ಅಂತಂದರೆ, ಬೈ ಡೂಯಿಂಗ್ ದಿಸ್ ಟೈಪ್ ಆಫ್ ಸಾಧನೆ, ಸಾಕಷ್ಟು ಸಾಧನೆಯನ್ನು ಮಾಡಿ ಈ ಒಂದು ಸತ್ಯವನ್ನು ತಿಳ್ಕೊಳ್ಳುವಂತಹದ್ದು. ಸೊ ಹಿ ಶುಡ್ ಗೆಟ್ ದಟ್ ಮೋಕ್ಷ ಪದವಿ. He should get that moksha padavi, and that should be the ultimate goal of every human being. See, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಜೀವಿ ಕೂಡ he should get the moksha padavi. That is the expectation of our ವೇದಾಂತ. ಒಬ್ಬ ಗುರು ಕೂಡ ತನ್ನ ಶಿಷ್ಯನಿಗೆ ಬಹಳ ಪ್ರೀತಿಯಿಂದ ಅವನು ಯಾಕೆ
ಇಂತಹ ಉಪದೇಶಗಳನ್ನೆಲ್ಲ ಮಾಡ್ತಾನೆ ಅಂತಂದರೆ ಈವನ್ ದಟ್ ಡಿಸೈಪಲ್ ಅವನು ಹಿ ಶುಡ್ ಗೆಟ್ ದಿ ಮೋಕ್ಷ ಪದವಿ. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಎ ಗುರು ಆಲ್ಸೋ. ಸಿ ಗುರು ಅಂತ ಹೇಳಿದಾಗ ಇಟ್ ಈಸ್ ನಾಟ್, ವಿ ಶುಡ್ ನಾಟ್ ಸಿ ಗುರು ಇನ್ ಎ ಫಿಸಿಕಲ್ ಫಾರ್ಮ್. ದ ತತ್ವ ವಿ ಶುಡ್ ಸಿ ದ ತತ್ವ. ಸೊ ಗುರು ತತ್ವ ಅಂತ ಹೇಳಿದಾಗ ಹಿ ಈಸ್ ಎ ಗುರು, ಈಸ್ ಎ ತತ್ವ, ಇಸ್ ವೇದಾಂತ, ಇಟ್ ಈಸ್ ಶಾಸ್ತ್ರ and it ultimately he is the Bhagavanta. That is Guru. So, and this is the ultimate yoga. This is the, for this only that seeker is doing all this dhyana, bhajane and everything. So, ಯಾರೆಲ್ಲ ಇಂತಹದಕ್ಕಾಗಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ದೇ ಆರ್ ಆಲ್ ಬ್ರಹ್ಮಜ್ಞಾನಿಸ್, ಬ್ರಹ್ಮವಿದ್. ಸೊ ಅಂತಹವರೆಲ್ಲರಿಗೂ ಪರಮಾತ್ಮ ಹಿ ವಿಲ್ ಅಡ್ರೆಸ್ ದೆಮ್, ಎಸ್ ಡೋಂಟ್ ವರಿ, ಯು ಆರ್ ಇನ್ ದಿ ರೈಟ್ ಪಾತ್, ಸೊ ಐ ವಿಲ್ ಲೀಡ್ ಯು ಆಲ್, ಐ ಆಮ್ ದಿ ನೇತಾ ಫಾರ್ ಯು ಆಲ್, ಯು ಆರ್ ಆಲ್ರೆಡಿ ಬ್ರಹ್ಮವಿತ್ ಆ್ಯಂಡ್ ಸ್ಟಿಲ್ ದ ಇನ್ನೊಂದು ಹೈಯರ್ ಸತ್ಯವನ್ನು ತಿಳ್ಕೋಬೇಕು ಅಂತ ನೀವು ಮಾಡ್ತಾ ಇದ್ದೀರ, ಐ ವಿಲ್ ಟೇಕ್ ಕೇರ್ ಆಫ್ ಯು, ಐ ವಿಲ್ ಲೀಡ್ ಯು ಆಲ್. ಆ್ಯಂಡ್ ಹಿ ಈಸ್ ಅಡ್ರೆಸಿಂಗ್ ದೀಸ್ ಸಾಧಕಾಸ್ and he is the Neta. So he leads them and he gives them that ultimate yoga. So he gives that ultimate yoga. So he is called the Yoga Vidam Neta. And Bhagavantana Shri Vishnuvina 20ನೇ ನಾಮ, that is Pradhana Purusheshwaraha. Pradhana Purusha Ishvaraha is Pradhana Purusheshwaraha. So he is the Lord of both Pradhana and Purusha. So illi there are two words. He is Ishvara. Ishvara means he is the Yajmana, he is the Lord. And this Ishvara, he is Ishvara for both Pradhana and Purusha. ಸೊ ಪ್ರಧಾನ, ವಾಟ್ ಈಸ್ ಪ್ರಧಾನ? ಸೊ ಈ ಸಂದರ್ಭದಲ್ಲಿ ಇಲ್ಲಿ ಪ್ರಧಾನ ಅಂತ ಹೇಳ್ತಾ ಇರುವಂತಹದ್ದನ್ನು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಆಸ್ ಮಾಯಾ. ಮಾಯಾ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ವಾಟ್ ಈಸ್ ಮಾಯಾ ಆ್ಯಕ್ಚುಲ್ ಆಗಿ? ಮಾಯಾ ಈಸ್ ತ್ರಿಗುಣಾತ್ಮಿಕ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಒನ್ ಮೀನಿಂಗ್, ಬಟ್ ದೇರ್ ಈಸ್ ಎ ಬಿಗ್ಗರ್ ಮೀನಿಂಗ್ ಫಾರ್ ದಿಸ್ ಮಾಯಾ. What is Maya? This Maya is the total cause for this entire creation. See, ಭಗವಂತನನ್ನು ನಾವು ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಎರಡನೇ ಸ್ಟೆಪ್ಪಲ್ಲಿ ಹೇಳ್ತೀವಿ ಭಗವಂತ ಬಿಕಾಸ್ ಆಫ್ ದಿ ಸತ್ವಗುಣ, ಸತ್ವ ಪ್ರಧಾನ, ದ ಸೇಮ್ ಪರಬ್ರಹ್ಮನ್. Actually he is beyond the gunas, but there is a uddesha to create this creation. So avanu ಏನು ಮಾಡ್ತಾನೆ, he will step down and with sattva pradhana, sattva guna pradhana, he becomes Brahman, he becomes Brahma. And this Brahma with the power of Maya. So Maya is the power of Paramatma. And Bhagavanta Brahmananna ನಾವು he is the ಸೃಷ್ಟಿಕರ್ತ ಅಂತ ಹೇಳಿದ್ರುವೆ, he uses Maya as his power. Especially this power of Maya, the role of Maya ಬಹಳ ದೊಡ್ಡದಾಗಿರುತ್ತೆ ಈ ಕ್ರಿಯೇಷನ್ನ ಸಂದರ್ಭದಲ್ಲಿ. ಸೃಷ್ಟಿ ಅಂತ ನಾವೇನು ಹೇಳ್ತೀವಿ, ಈ ಸೃಷ್ಟಿಯ ಸಂದರ್ಭದಲ್ಲಿ ದಿ ರೋಲ್ ಆಫ್ ದಿಸ್ ಮಾಯಾ ಈಸ್ ವೆರಿ ವೆರಿ ಪ್ರಾಮಿನೆಂಟ್. ಸೊ ದಿಸ್ ಮಾಯಾ ಈಸ್ ದಿ ಟೋಟಲ್ ಕಾಸ್. ಮಾಯಾ ಈಸ್ ದಿ ಟೋಟಲ್ ಕಾಸ್ ಫಾರ್ ದ ಎಂಟೈರ್ ಕ್ರಿಯೇಷನ್ ಆಫ್ ದಿಸ್ ಯೂನಿವರ್ಸ್. ಸೊ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ಭಗವಂತ ಸತ್ವಗುಣವನ್ನು ಪ್ರಧಾನವಾಗಿಟ್ಕೊಂಡು ತನ್ನನ್ನು ಬ್ರಹ್ಮ ಅಂತ ಕರೆಸ್ಕೊಂಡು ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸ್ಕೊತಾನೆ. ಅಂತಂದರೆ ಹಿ ಈಸ್
Paramatma is having the Maya as his power. ಅವನ ಶಕ್ತಿನೇ ಮಾಯಾ ಅಥವಾ ಮಾಯೆಯೇ ಅವನ ಶಕ್ತಿ. ಸೊ he uses that Maya as his Shakti and he creates this world. ಸೊ ಮಾಯೆಯನ್ನು ಉಪಯೋಗಿಸಿಕೊಂಡು ಅವನು ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ದ ಅಂತಂದರೆ ಪ್ರಪಂಚದ ಸೃಷ್ಟಿಗೆ ದಿ ರೋಲ್ ಆಫ್ ಮಾಯಾ ಈಸ್ ವೆರಿ ಪ್ರಾಮಿನೆಂಟ್. ಮಾಯೆ, he uses Maya as his power. So she is the Maya is the total cause of this creation. So that is Maya. That is Pradhana. ಅದೇ ರೀತಿ ಪುರುಷ ಅಂತಂದಾಗ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಪುರುಷ ಮೀನ್ಸ್ ಇಟ್ ಇಂಡಿಕೇಟ್ಸ್ ದಿ ಇಂಡಿವಿಜುವಾಲಿಟಿ ಇನ್ ಈಚ್ ಒನ್ ಆಫ್ ಅಸ್. ನಮ್ಮೆಲ್ಲರಲ್ಲೂ ಆ ಒಂದು ನಾನು, ಆ ಜೀವ ಭಾವ ಇರುತ್ತಲ್ಲ, ದಟ್ ಜೀವ ನಾನು, ಆ ನಾನು ಭಾವ ನಮ್ಮೆಲ್ಲರಲ್ಲೂ ಏನಿರುತ್ತೆ ದಟ್ ಈಸ್ ಕಾಲ್ಡ್ ದಿ ಪುರುಷ. ಸೊ ಪುರುಷ ಅಂತಂದಾಗ ಇದು ಕೇವಲ ಪುಲ್ಲಿಂಗ ಅಂತ ಮಾತ್ರ ಅಲ್ಲ, ಇಲ್ಲಿ ಪುರುಷ ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲೂ ಆ ಜೀವಭಾವ ಅದು ಗೊತ್ತಾಗಬೇಕು. ತನ್ನನ್ನು ತಾನು ಜೀವಭಾವ ಅಂತ ಯಾವ ಒಂದು ಈ ಒಂದು ಜೀವಭಾವ ಅರ್ಥ ಮಾಡ್ಕೊಳ್ಳೋದು, ದಟ್ ಜೀವಭಾವ ಇಸ್ ಕಾಲ್ಡ್ ದಿ ಪುರುಷ. So Pradhana is Maya and Purusha is this Jiva. And here Ishvara ಅಂತಂದಾಗ this Ishvara, he is the Lord, he is the Yajmana for both Pradhana, that is Maya, and Purusha, that is Jiva. So he is the Yajmana for both Pradhana and Purusha. Pradhana, Purusha, Ishvara. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು, ಹಿ ಈಸ್ ದಿ ಲಾರ್ಡ್ ಆಫ್ ಮಾಯಾ ಅಂಡ್ ಲಾರ್ಡ್ ಆಫ್ ಪುರುಷ. ಮತ್ತು ದಿಸ್ ಪರಮಾತ್ಮ, ಹಿ ಈಸ್ ದಿ ಸೃಷ್ಟಿಕರ್ತ ಫಾರ್ ಬೋತ್ ಮಾಯಾ ಅಂಡ್ ಪುರುಷ. ಮಾಯೆ ಮತ್ತು ಪುರುಷನನ್ನು ಸೃಷ್ಟಿ ಮಾಡಿದ್ದೇ ದಿಸ್ ಪರಮಾತ್ಮ. ಅಂಡ್ ಬೋತ್ ಆರ್ ಪಾಸಿಬಲ್ ಟು ಎಕ್ಸಿಸ್ಟ್ and function in this universe in their capacity. So the hidden truth is the one infinite reality, the one infinite reality, that is Brahman, which itself manifests as Maya and Jiva and Ishvara, and this is the essence of Lord Vishnu. ವಿಷ್ಣು ಅಂತ ಹೇಳಿದಾಗ ಇವೆಲ್ಲವೂ ಅಲ್ಲಿರುತ್ತೆ. ಸೊ ನಮ್ಮ ಸನಾತನ ಧರ್ಮದಲ್ಲಿ ವೇದವನ್ನು ನಾವು ಪ್ರಮಾಣ, ಸೊ ನಮಗೆ ಅದೇ ಇಂಡಿಕೇಟರ್. ಸೊ ವೇದ ಈಸ್ ದಿ ಪ್ರಮಾಣ, ವಿ ಅಕ್ಸೆಪ್ಟ್ ದಟ್ ವೇದ ಈಸ್ ದಿ ಪ್ರಮಾಣ ಫಾರ್ ಅಸ್. ಮತ್ತು ನಾಟ್ ಓನ್ಲಿ ವೇದ ಈಸ್ ಪ್ರಮಾಣ, ಇಟ್ ಈಸ್ ಆಲ್ಸೋ ಜ್ಞಾನ. ಸೊ ವೇದವನ್ನು ನಮ್ಮ ಸನಾತನ ಧರ್ಮದಲ್ಲಿ ವೇದವನ್ನು ಜ್ಞಾನ ಮತ್ತು ಪ್ರಮಾಣ ಅಂತ ಒಪ್ಕೊಂಡಿರುವಂತಹ ಅನೇಕ ಪಂಗಡಗಳಿವೆ. ಸೊ ವೇದಾಂತದಲ್ಲಿ ಈ ರೀತಿ ಇದನ್ನು ಒಪ್ಕೊಂಡು ಜ್ಞಾನವನ್ನು ಗಳಿಸಿರುವಂತಹವ್ರನ್ನ ದಾರ್ಶನಿಕರು ಅಂತ ಕರಿತೀವಿ. ಸೊ ದೇ ಆರ್ ದಿ ನೋವರ್ಸ್ ಆಫ್ ದಿಸ್ ವೇದಾಂತ ಜ್ಞಾನ. ಅಂತಹ ಅನೇಕರುಗಳಲ್ಲಿ ಕೆಲವರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿರ್ತಾರೆ. ಪ್ರಮುಖವಾಗಿ ಅಂತಹ 6 ಡಿಫ್ರೆಂಟ್ ಸ್ಕೂಲ್ ಆಫ್ ಥಾಟ್ಸ್ ಅಂತ ನಾವೇನು ಹೇಳ್ತೀವಿ, ಅಂತಹ ಪ್ರಮುಖ 6 ರೀತಿಯ ದರ್ಶನಗಳನ್ನು ನಾವು ನಮ್ಮ ಸನಾತನ ಧರ್ಮದಲ್ಲಿ ನೋಡಬಹುದು. ಸೊ ದೇ ಆರ್ ಸಾಂಖ್ಯ ಫಿಲಾಸಫಿ, ಯೋಗ ಫಿಲಾಸಫಿ, ನೈಯಾಯಿಕ ಫಿಲಾಸಫಿ, ವೈಶೇಷಿಕ ಫಿಲಾಸಫಿ, ಪೂರ್ವ ಮೀಮಾಂಸಾ ಆ್ಯಂಡ್ ಉತ್ತರ ಮೀಮಾಂಸಾ. ಹೀಗೆ 6 ದರ್ಶನಗಳನ್ನು ನೋಡ್ತೀವಿ.
ನಾವು ವಿ ಆಲ್ ಬಿಲಾಂಗ್ ಟು ಉತ್ತರ ಮೀಮಾಂಸಾ. ಸೊ ಪ್ರತಿಯೊಂದು ದರ್ಶನ ಅಂತ ಅಂದಾಗ ಅಲ್ಲಿ ದೆರ್ ಈಸ್ ಎ ಋಷಿ, ದೇರ್ ಇಸ್ ಎ ಋಷಿ. ನಮಗೆ ಉತ್ತರ ಮೀಮಾಂಸಾ ದರ್ಶನವನ್ನ ನಾವು ಫಾಲೋ ಮಾಡ್ತಾ ಇರುವಂತಹ ನಮಗೆ ಹೂ ಇಸ್ ದ ಋಷಿ? ಫಾರ್ ಆಲ್ ಆಫ್ ಅಸ್ ವೇದವ್ಯಾಸ ಇಸ್ ದಿ ಋಷಿ, ಹಿ ಇಸ್ ದಿ ದಾರ್ಶನಿಕ. ಸೊ ಭಗವಾನ್ ವೇದವ್ಯಾಸ ಈ ರೀತಿ ಹೇಳಿದಾನೆ ಮತ್ತು ಇಂತಹದ್ದು ವೇದದಲ್ಲಿ ಇದೆ ಅಂತಂದ್ರೆ ದಟ್ ಈಸ್ ಪ್ರಮಾಣ ಫಾರ್ ಅಸ್. ಭಗವಾನ್ ವೇದವ್ಯಾಸರು ತಿಳಿಸಿದರೆ ಅಥವಾ ಇದು ವೇದದಲ್ಲಿ ಇದೆ. ಸೊ ವೇದದಲ್ಲಿ ಏನಿದೆ ಅದನ್ನು ವೇದವ್ಯಾಸರು ಹೇಳಿದ್ದಾರೆ. ಸೊ ಅದರಿಂದ ದಟ್ ಈಸ್ ಪ್ರಮಾಣ ಫಾರ್ ಅಸ್ ಅಂಡ್ ದಟ್ ಈಸ್ ದಿ ಜ್ಞಾನ. ಭಾಗವತದ 11ನೇ ಸ್ಕಂದದಲ್ಲಿ ಅದನ್ನು ಮೋಕ್ಷ ಸ್ಕಂದ ಅಂತ ಕೂಡ ಕರೀತಾರೆ. ಭಾಗವತದ 11ನೇ ಸ್ಕಂದ ಈಸ್ ಆಲ್ಸೋ ಕಾಲ್ಡ್ ಮೋಕ್ಷ ಸ್ಕಂದ. ಸೊ ಈ 11ನೇ ಸ್ಕಂದದಲ್ಲಿ ದಿ 23rd ಚಾಪ್ಟರ್ ಈಸ್ ಡೆಡಿಕೇಟೆಡ್ ಫಾರ್ ಭಿಕ್ಷುಗೀತ. ಈ ಭಿಕ್ಷುಗೀತ ಅಂತಂದರೆ ಇಟ್ಸ್ ಎ ಒಂದು ವೆರಿ ಪ್ರಾಚೀನ ಸ್ಟೋರಿ ಅಬೌಟ್ ಹೌ ಒಬ್ಬ ಸಾಮಾನ್ಯ ಮನುಷ್ಯ ಸಾಧಕನಾಗಿ ಮುಂದುವರೆದು ಆ್ಯಂಡ್ ಫೈನಲಿ ಹಿ ರಿಯಲೈಸಸ್ ದಿ ಟ್ರೂತ್. ಆ್ಯಂಡ್ ವೆನ್ ಹಿ ರಿಯಲೈಸಸ್ ಹಿ ಸಿಂಗ್ಸ್, ತನ್ನಲ್ಲೇ ತಾನು ಹಾಡ್ಕೋತಾನೆ. ಆ ಒಂದು ಸಂತೋಷವನ್ನು, ಆ ತನ್ನ ಅನುಭವವನ್ನು ಅವನು ಹಂಚ್ಕೋತಾನೆ. ದಟ್ ಈಸ್ ಭಿಕ್ಷುಗೀತ. ಸೊ ಇದನ್ನು, ಈ ಭಿಕ್ಷುಗೀತ, ಈ ಒಂದು ಪ್ರಸಂಗವನ್ನು ಪರಮಾತ್ಮ ಶ್ರೀಕೃಷ್ಣ ಅಂತಂದರೆ ದ ಸ್ಟೋರಿ ಆಫ್ ಎ ಉಜ್ಜಯಿನಿ ಬ್ರಾಹ್ಮಣ, ದಟ್ ಈಸ್ ಭಿಕ್ಷುಗೀತ, ಅದನ್ನು ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಇನ್ಫ್ಯಾಕ್ಟ್ ದಿ ಕಂಟಿನ್ಯೂಯೇಷನ್ ಆಫ್ ಉದ್ಧವ ಗೀತ, ಈವನ್ ಇದನ್ನು ಭಿಕ್ಷುಗೀತ ಅಂತ ಕರೆದ್ರೂ ಕೂಡ ಇಟ್ ಈಸ್ ಎ ಕಂಟಿನ್ಯೂಯೇಷನ್ ಆಫ್ ಉದ್ಧವ ಗೀತ, ದಿ ಡೈಲಾಗ್ ಬಿಟ್ವೀನ್ ಉದ್ಧವ ಆ್ಯಂಡ್ ಶ್ರೀಕೃಷ್ಣ. ಸೊ ಆ ಉದ್ಧವ ಗೀತನಲ್ಲಿ ಒಂದು ಭಾಗವಾಗಿ ಈ ಭಿಕ್ಷುಗೀತ ಕೂಡ ಬರುತ್ತೆ. ಆ್ಯಂಡ್ ಭಿಕ್ಷುಗೀತ, ಈ ಒಂದು ಪ್ರಸಂಗವನ್ನು ಉದ್ಧವನಿಗೆ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಆ ಒಂದು ಉದ್ಧವ ಗೀತಾದಲ್ಲಿ, ಐ ಮೀನ್ ದಟ್ ಭಿಕ್ಷುಗೀತಾದಲ್ಲಿ ವಿ ಕ್ಯಾನ್ ಸಿ ದೆರ್ ಈಸ್ ಸಾಂಖ್ಯ ಫಿಲಾಸಫಿ, ದೆರ್ ಈಸ್ ಎ ಯೋಗ ಫಿಲಾಸಫಿ. ಸೊ ಅಲ್ಲಿ ಸಿಗುವಂತಹ ಈ ಒಂದು ವೇದಾಂತದ ವಿಚಾರವನ್ನು ನಾವು ಅಬ್ಸರ್ವ್ ಮಾಡಿದಾಗ ದೇರ್ ಈಸ್ ಬೋತ್ ಸಾಂಖ್ಯ ಅಂಡ್ ಆಲ್ಸೋ ಯೋಗ. ಸೊ ಸಾಂಖ್ಯ ಬಹಳ ಸ್ಪಷ್ಟವಾಗಿ ಒಂದು ತತ್ವವನ್ನು ತಿಳಿಸುತ್ತೆ. ಸೊ ದಟ್ ಈಸ್ ಆತ್ಮ ಅಜಹ, ಸಾಂಖ್ಯ ತಿಳಿಸ್ತಾ ಇರುವಂತಹದ್ದು. ಅದೇ ರೀತಿ ಯೋಗ ಫಿಲಾಸಫಿ ಎಗೇನ್ ಅಲ್ಲಿ ನಿರೋಧವನ್ನು ಕುರಿತು ತಿಳಿಸುತ್ತೆ. ನಿರೋಧ ಮೀನ್ಸ್ ಮನಃ ನಿಗ್ರಹಣ. ಸೊ ವೆನ್ ವಿ ಸ್ಟಡಿ ವೇದಾಂತ, ಅಲ್ಲಿ ದೆರ್ ಈಸ್ ನಿಷ್ಠ. ಆತ್ಮ ಈಸ್ ಪರ ಅಂತಂದ್ರೆ ಆತ್ಮ ಈಸ್ ದಿ ಸುಪ್ರೀಂ, ಇಟ್ ಈಸ್ ದಿ ಹೈಯೆಸ್ಟ್, ಇಟ್ ಈಸ್ ದಿ ಶ್ರೇಷ್ಠ, ಇಟ್ ಈಸ್ ಸುಪೀರಿಯರ್. ಪರ ಅಂತಂದ್ರೆ ಈ ಅರ್ಥಗಳನ್ನು ಕೊಡುತ್ತೆ. ಅಂಡ್ ನೈಯಾಯಿಕ ಅನ್ನುವಂತಹದ್ದು ಸಂಶಯವನ್ನು ನಿವಾರಿಸುತ್ತೆ. ಸೊ ವೈಶಾಖಿಕ ಸೇಸ್ ಈವನ್ ಎ ಸ್ಮಾಲ್ ಆಟಮ್, ವೈಶಾಖಿಕ ಹೇಳ್ತಾ ಇರುವಂತಹದ್ದು ಈವನ್ ಎ ಸ್ಮಾಲ್ ಆಟಮ್, ಅಣು. ಅಣು ಅಂತಂದ್ರೆ ಸಣ್ಣದು ಅಂತ, ಸಣ್ಣ ಅಣು, ಈವನ್ ಎ ಸ್ಮಾಲ್, ಇವನ್ ಎ ಫ್ರಾಕ್ಷನ್, ಒಂದು ಸಣ್ಣದು ಅಣು ಈಸ್ ಆಲ್ಸೋ ಪ್ರಕೃತಿ. ಮತ್ತು ಮೀಮಾಂಸಾ ಅನ್ನುವಂತಹದ್ದು ಕರ್ಮಯೋಗವನ್ನ ತಿಳಿಸುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಹೂ ಈಸ್ ಆಕ್ಚುಲಿ ಬ್ರಹ್ಮವಿತ್, ಹೂ ಈಸ್ ಆಕ್ಚುಲಿ ಯೋಗವಿತ್. ಸಿ ನೋವರ್ ಆಫ್ ವೇದಾಂತ ಶಾಸ್ತ್ರ ವಿಚಾರ ಮತ್ತು ನೋವರ್ ಆಫ್ ದಿ ಬ್ರಹ್ಮನ್, ಅವನಿಗೆ ಅನುಭವ ಕೂಡ ಆಗಿರಬೇಕು.
ಸೊ ಪ್ರಧಾನ ಪುರುಷೇಶ್ವರ, he who is the supreme controller of both Prakriti and Purusha. Pradhana means Maya, and Maya is Prakriti. Maya with three gunas is Prakriti. Maya ಅಂತ ಹೇಳಿದಾಗಲೂ ಇಟ್ ಇಸ್ ತ್ರಿಗುಣಾತ್ಮಿಕ ಅಂತ ಹೇಳ್ತೀವಿ. ಅಗೇನ್ ಪ್ರಕೃತಿ ಅಂತ ಹೇಳಿದಾಗ ಪ್ರಕೃತಿ ಇಸ್ ತ್ರಿಗುಣಾತ್ಮಿಕ. ಸೊ ಬೋತ್ ಆರ್ ಒನ್ ಅಂಡ್ ದಿ ಸೇಮ್. ಸೊ ಮಾಯಾ ಅಂಡ್ ಪ್ರಕೃತಿ ಅಲ್ಲಲ್ಲಿ ಎಲ್ಲ ಒಂದೇ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದು ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಾಯಾ ಅಂಡ್ ಪ್ರಕೃತಿ ವೇದಾಂತ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ವೇದಾಂತವನ್ನು. ಯಾಕೆಂತಂದರೆ ಒಂದು ಕಡೆ ಹೇಳುತ್ತೆ ಮಾಯಾ ಅಂಡ್ ಪ್ರಕೃತಿ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್. ಮಾಯೆ ಅಂತ ಹೇಳಿದಾಗಲೂ ಅಲ್ಲಿ ಇಟ್ ಈಸ್ ತ್ರಿಗುಣಾತ್ಮಿಕ, ಪ್ರಕೃತಿ ಅಂತ ಹೇಳಿದಾಗಲೂ ಕೂಡ ಇಟ್ ಈಸ್ ತ್ರಿಗುಣಾತ್ಮಿಕ. ಸೊ ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಮಾಯಾ ಅಂಡ್ ಪ್ರಕೃತಿ. ಮಾಯಾ ಇಟ್ ಸೆಲ್ಫ್ ಈಸ್ ಪ್ರಕೃತಿ ಆರ್ ಪ್ರಕೃತಿ ಇಟ್ ಸೆಲ್ಫ್ ಈಸ್ ಮಾಯಾ. ದೇರ್ ಈಸ್ ನೋ ಡಿಫರೆನ್ಸ್. ಇದು ಒಂದು ಹಂತದಲ್ಲಿ ಜ್ಞಾನವನ್ನು ಈ ರೀತಿ ಕೊಡುತ್ತೆ. ಮತ್ತೆ ವೆನ್ ವಿ ಆರ್ ರೆಡಿ ಮತ್ತೆ ನಮ್ಮನ್ನ ಹೇಳ್ಕೊಳ್ಳುತ್ತೆ ವೇದಾಂತ, ಹೇಳ್ಕೊಂಡು ಹೇಳುತ್ತೆ ಸಿ ದಿಸ್ ಮಾಯಾ ಅಂಡ್ ಪ್ರಕೃತಿ ಅವೆರಡು ಒಂದೇ ಅಂತ ಹೇಳಿ, ಈಗ ದಿಸ್ ಮಾಯಾ ಅಂಡ್ ಪ್ರಕೃತಿ ವೆನ್ ಮಾಯಾ ಅಂಡ್ ಪ್ರಕೃತಿ ಅಂತ ಹೇಳಿದಾಗ ಅವೆರಡು ಬೇರೆ ಬೇರೆ. ಸೊ ಮಾಯಾ ಅಂಡ್ ಪ್ರಕೃತಿ ಸೇರಿ ಇಟ್ ಈಸ್ ಕಾಲ್ಡ್ ದಿ ಪ್ರಧಾನ. ಪ್ರಧಾನ ಅನ್ನುವಂತಹ ಪದ ಬರುವಂತಹ ಈ ಸಂದರ್ಭದಲ್ಲಿ ಮಾಯಾ ಇಸ್ ಡಿಫ್ರೆಂಟ್, ಪ್ರಕೃತಿ ಇಸ್ ಡಿಫ್ರೆಂಟ್. ಪ್ರಧಾನ ಇಲ್ಲ ಅಂತಂದಾಗ ಮಾಯಾ ಆ್ಯಂಡ್ ಪ್ರಕೃತಿ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್. ಸೊ ಮಾಯಾ ಆ್ಯಂಡ್ ಪ್ರಕೃತಿ ಸೇರಿ ಇಟ್ ಈಸ್ ಕಾಲ್ಡ್ ದಿ ಪ್ರಧಾನ. ಒನ್ ಮೋರ್ ಸ್ಟೆಪ್. ಈಗ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈಗ ನಮ್ಮನ್ನೇ ನಾವು ನೋಡಿಕೊಂಡಾಗ, ನಮ್ಮನ್ನೇ ನಾವು ಅವಲೋಕಿಸಿಕೊಂಡಾಗ ವಿ ಹ್ಯಾವ್ ಎ ಬಾಡಿ ಆ್ಯಂಡ್ ವಿ ಹ್ಯಾವ್ ಎ ಮೈಂಡ್. ಸೊ ನಾವೇನು ಮಾಡ್ತೀವಿ, ದೇಹ ಮತ್ತು ಮನಸ್ಸು ಅಂತ ಹೇಳಿದಾಗ ನಮ್ಮ ಈ ದೇಹ ಮತ್ತು ಮನಸ್ಸು ಈಸ್ ಪ್ರಧಾನ ಫಾರ್ ಅಸ್. ಸೊ ಪ್ರಧಾನ ಅಂತಂದಾಗ ದೇಹ ಮನಸ್ಸು, ನಾನು ಅಂತಂದಾಗ ದೇಹ ಮನಸ್ಸು ಎರಡೂ ಒಂದೇ. ಸೊ ಬಾಡಿ ಈಸ್ ಮೀ, ಮೈಂಡ್ ಈಸ್ ಮೀ. ಬಟ್ ಅಗೇನ್ ವೇದಾಂತ ಏನು ಹೇಳ್ತಾ, ಯು ಆರ್ ನಾಟ್ ದಿ ಬಾಡಿ ಆ್ಯಂಡ್ ಯು ಆರ್ ನಾಟ್ ದಿ ಮೈಂಡ್. ವಿಚಾರವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊತಾ ಹೋಗಬೇಕಾಗತ್ತೆ. ಇಲ್ಲ ಅಂತಂದರೆ ವಿ ಗೆಟ್ ಇನ್ ಟು ಲಾಟ್ ಆಫ್ ಕನ್ಫ್ಯೂಷನ್ಸ್. ಸೊ ದಿಸ್ ದೇಹ ಮನಸ್ಸು ಈಸ್ ಪ್ರಧಾನ ಆ್ಯಂಡ್ ದೇಹ ಮನಸ್ಸು ಸೇರಿ ಅದನ್ನು ಪ್ರಧಾನ ಅಂತ ಕರೆದ ನಂತರದಲ್ಲಿ ಕೂಡ ನಮ್ಮಲ್ಲಿ ದೇರ್ ಈಸ್ ಎ ಅರಿವು, ಪ್ರಜ್ಞೆ, ದೇರ್ ಈಸ್ ಎ ಅರಿವು, ಅವೇರ್ನೆಸ್. ಅಂಡ್ ದಿಸ್ ಅವೇರ್ನೆಸ್ ಈಸ್ ಕಾಲ್ಡ್ ದಿ ಪುರುಷ. ಈಗೇನಾಗುತ್ತೆ, ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್ ಅನ್ನೋದು ಮತ್ತಷ್ಟು ಕ್ಲಾರಿಟಿ ಇಲ್ಲಿ ಕೂಡ ಸಿಗುತ್ತೆ. ಈಗ ಪುರುಷ ಈಸ್ ಅವೇರ್ನೆಸ್. ಸೊ ಈಗ ದೇಹ ಆಯಿತು, ಮನಸ್ಸಾಯಿತು, ಅದನ್ನು ಪ್ರಧಾನ ಅಂತ ಕರೆದ್ವಿ. ಆ್ಯಂಡ್ ವಾಟ್ ಈಸ್ ಪುರುಷ ಅಂತಂದರೆ ದಟ್ ಅವೇರ್ನೆಸ್, ಅರಿವು, ನನ್ನಲ್ಲಿ ನಾನು ಅನ್ನುವಂತಹ ಅರಿವು ಈಸ್ ಕಾಲ್ಡ್ ದಿ ಪುರುಷ. ಸೊ ವಿ ಆರ್ ಸೀಯಿಂಗ್, ನಮ್ಮಲ್ಲಿ ವಿ ಆರ್ ಸೀಯಿಂಗ್ ಬೋತ್ ಪ್ರಧಾನ ಆ್ಯಂಡ್ ಪುರುಷ ಆ್ಯಂಡ್ ದೇಹ, ಮನಸ್ಸು ಆ್ಯಂಡ್ ಪುರುಷ ಆ ಮೂರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಒನ್ ಹೂ ರನ್ಸ್ ಅವರ್, ನಮ್ಮ ಏನು ಒಂದು ಪ್ರಾಣವಾಯು ಅಂತ ಹೇಳ್ತೀವಿ, ಅದು ದಿ ಹಾರ್ಟ್ ಬೀಟ್. ಸೊ ಮನಸ್ಸಿನಲ್ಲಿ ಉಂಟಾಗುವಂತಹ ಥಾಟ್. ಈಗ ನಾವು ಅಂತ ಹೇಳಿದಾಗ ನಾವು ಇದೆಲ್ಲ ಸೇರಿ, ಈಗ ನನಗೆ ಒಂದು ಯೋಚನೆ ಬರ್ತಾ ಇದೆ ಅಂತಂದಾಗ ಆ ನಾನು ಇನ್ಕ್ಲೂಡ್ಸ್ ದಿಸ್ ದೇಹ, ಮನಸ್ಸು ಆ್ಯಂಡ್ ದಟ್ ನಾನು ಅನ್ನುವ ಭಾವನೆ, ದಟ್ ಪುರುಷ ಆಲ್ಸೋ, ಪ್ರಧಾನ ಪುರುಷೇಶ್ವರ ಸೇರಿ ನಾನು ಹೇಳ್ತೀನಿ, ನಾನು ಉಸಿರಾಡ್ತಾ ಇದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಹಾರ್ಟ್ ಬೀಟ್ ಇದೆ, ನಡೀತಾ ಇದೆ, ನನ್ನಲ್ಲಿ ರಕ್ತ ಚಲನೆ ಆಗ್ತಾ ಇದೆ, ರಕ್ತ ಸಂಚಾರ ಇದೆ. ಸೊ ಹೀಗೆ ಎಲ್ಲವನ್ನು ಸೇರಿಸ್ಕೊಂಡು ನಾವು ಹೇಳ್ತಾ ಇದ್ದೀವಿ.
ಸೊ ಇಲ್ಲಿ ಒನ್ ಹೂ ರನ್ಸ್ ಅವರ್ ಬ್ರೆತ್ ಅಂಡ್ ಬಿಕಾಸ್ ಆಫ್ ಹೂಮ್ ದ ಹಾರ್ಟ್ ಬೀಟ್ ಇಟ್ ಈಸ್ ಫಂಕ್ಷನಿಂಗ್ ಅಂಡ್ ಬಿಕಾಸ್ ಆಫ್ ಹೂಮ್ ಮನಸ್ಸಿನಲ್ಲಿ ಉಂಟಾಗ್ತಾ ಇರುವಂತಹ ಥಾಟ್ಸು. ಸಿ ಆಲ್ ದೀಸ್ ಹ್ಯಾಪನ್ಸ್ ವಿತೌಟ್ ಅವರ್ ಪರ್ಮಿಷನ್. ಸಿ ನನ್ನ ದೇಹ ಅಂತ ನಾವು ಹೇಳ್ತೀವಿ, ನನ್ನ ಮನಸ್ಸು ಅಂತ ಹೇಳ್ತೀವಿ. ನನ್ನಲ್ಲಿ ಬರ್ತಾ ಇರುವಂತಹ ಅರಿವು ಇಸ್ ಕಾಲ್ಡ್ ದಿ ಪುರುಷ. ಸೊ ನಮ್ಮನ್ನು ನಾವು ಅವಲೋಕಿಸ್ಕೊಂಡಾಗ ದೇರ್ ಈಸ್ ದೇಹ, ಮನಸ್ಸು ಅಂಡ್ ನಾನು ಅಮೂರು ಪ್ರಧಾನ ಪುರುಷ. ಬಟ್ ಇಲ್ಲಿ ನಡೀತಾ ಇರೋಂತಹ ಹಾರ್ಟ್ ಬೀಟ್ ಇರ್ಬೋದು, ನನಗೆ ಬರ್ತಾ ಇರುವಂತಹ ಯೋಚನೆ ಇರ್ಬೋದು, ಅಥವಾ ನನ್ನ ಒಂದು ಉಸಿರಾಟ, ಇದೆಲ್ಲ ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಟ್ ಈಶ್ವರ. ಆ್ಯಂಡ್ ಇದು ಯಾವುದು ನನ್ನ ಪರ್ಮಿಷನ್ ಕೇಳ್ತಾ ಇಲ್ಲ. ಇದು ನನ್ನ ದೇಹ ಅಂತ ನಾನು ಹೇಳ್ತೀನಿ, ನನ್ನ ಮನಸ್ಸು ಅಂತ ಹೇಳ್ತೀನಿ, ಇದು ನನ್ನ ಅರಿವು ಅಂತ ಹೇಳ್ತೀನಿ. ಆದರೂ ಕೂಡ ಇಲ್ಲಿ ನಡೀತಾ ಇರುವಂತಹ ಕೆಲವು ಫಂಕ್ಷನ್ಸ್ಗಳಿಗೆ ನನ್ನ ಪರ್ಮಿಷನ್ ಬೇಡ. ಆಲ್ ದಿಸ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಟ್ ಈಶ್ವರ. ಸೊ ಯಾರು ಇದನ್ನು ಮಾಡ್ತಾ ಇದ್ದಾನೆ, ಬಿಕಾಸ್ ಆಫ್ ಹೂಮ್ ದಿಸ್ ಬ್ರೀತಿಂಗ್ ಈಸ್ ಗೋಯಿಂಗ್ ಆನ್. ನಾನು ಮಲಗಿ ನಿದ್ರೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ನಿದ್ರೆಯಲ್ಲಿ ದೆರ್ ಈಸ್ ನೋ ಬಾಡಿ ಐಡೆಂಟಿಫಿಕೇಶನ್ ಆ್ಯಂಡ್ ದೆರ್ ಈಸ್ ನೋ ಅಟ್ಯಾಚ್ಮೆಂಟ್ ಟು ದಿ ಮೈಂಡ್, ಬಟ್ ಬ್ರೀತಿಂಗ್ ಈಸ್ ಗೋಯಿಂಗ್ ಆನ್. ನಾವು ಮಲಗಿ ನಿದ್ರೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ತಿಂದ ಅನ್ನ ಡೈಜೆಷನ್ ಆಗ್ತಾ ಇದೆ, ಹಾರ್ಟ್ ಬೀಟ್ ನಡೀತಾ ಇದೆ. ನಾವು ಮಲಗಿ ನಿದ್ರೆ ಮಾಡ್ತಾ ಇದ್ದೀವಿ, ಹಾರ್ಟ್ ಬೀಟ್ ನಡೀತಾ ಇದೆ, ಆ ಬ್ಲಡ್ ಫ್ಲೋ ಆಗುವಂಥದ್ದು, ಅನೇಕ ದೇಹದ ಒಳಗಡೆ ನಡೆಯುವಂತಹ ಅನೇಕ ಚಟುವಟಿಕೆಗಳಿಗೆ ನಮ್ಮ ದೇಹ ಆಗಲಿ, ನಾನಾಗಲಿ, ನನ್ನ ಮನಸ್ಸಾಗಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಆ್ಯಂಡ್ ಇಟ್ ವಿಲ್ ನಾಟ್ ರಿಕ್ವೈರ್ ಮೈ ಪರ್ಮಿಷನ್. ನನ್ನನ್ನು ಕೇಳಿ ಅವುಗಳು ನಡೀತಾ ಇಲ್ಲ. ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಟ್ ಈಶ್ವರ. ಆ್ಯಂಡ್ ಒನ್ ಹೂ ಹ್ಯಾಸ್ ಗಾಟ್ ಕಂಟ್ರೋಲ್ ಓವರ್ ಆಲ್ ದೀಸ್ ಥಿಂಗ್ಸ್ ಈಸ್ ಕಾಲ್ಡ್ ಈಶ್ವರ. ಹೀ ಈಸ್ ದಿ ಈಶ್ವರ. ಸೊ ಪ್ರಧಾನ ಪುರುಷ ಈಶ್ವರ. ಸೊ ಹೀ ಈಸ್ ದಿ ಲಾರ್ಡ್ ಫಾರ್ ಮಾಯಾ, ದಟ್ ಈಸ್ ಪ್ರಕೃತಿ. ಪ್ರಧಾನ ಪುರುಷ ನಮ್ಮೆಲ್ಲರಲ್ಲೂ ನಾನು. ಸೊ ಈಚ್ ಇಂಡಿವಿಜುವಲ್ ಅಂತ ನಾವು ಹೇಳ್ತೀವಿ, ನಾವು ಪ್ರತಿಯೊಬ್ಬರಲ್ಲೂ ಆ ನಾನು ಅನ್ನುವಂತಹ ಆ ಒಂದು ಜೀವಭಾವ ನಮ್ಮೆಲ್ಲರಲ್ಲೂ ಇದೆ. ಸೊ ದಿಸ್ ಈಶ್ವರ, he is the Lord for both Pradhana and Purusha. Pradhana is this Prakriti and Maya ಸೇರಿ ಪ್ರಧಾನ. ಪುರುಷ ನಮ್ಮೆಲ್ಲರಲ್ಲೂ ಇರುವಂತಹ ಆ ನಾನು. ಸೊ ನಮ್ಮೆಲ್ಲರಲ್ಲೂ ಇರುವಂತಹ ಆ ನಾನು ಹಾಗೂ ದಿಸ್ ಪ್ರಕೃತಿ ಅಂಡ್ ಮಾಯಾ, ಇವೆಲ್ಲವುಗಳಿಗೆ ಹೀ ಈಸ್ ದಿ ಈಶ್ವರ, ಹೀ ಈಸ್ ದಿ ಒಡೆಯ, ಹೀ ಈಸ್ ದಿ ಯಜಮಾನ. ಸೊ ದಿಸ್ ಈಸ್ ಪ್ರಧಾನ ಪುರುಷೇಶ್ವರ. ಲಾರ್ಡ್ ವಿಷ್ಣು, ಅವನ 20ನೇ ನಾಮ ಈಸ್ ಪ್ರಧಾನ ಪುರುಷೇಶ್ವರ. ಆ್ಯಂಡ್ ವಿಷ್ಣು, ಭಗವಾನ್ ಶ್ರೀ ವಿಷ್ಣುವಿನ 21ನೆಯ ನಾಮವಾಗಿ ನಾವು ನಾರಸಿಂಹ ವಪುಹು ಅದನ್ನು ನೋಡ್ತೀವಿ. ನಾರಸಿಂಹ ವಪುಹು. ಸೊ ಭಗವಂತನ ಒಂದು ಅವತಾರ ಏನು, ನಾವು ಭಗವಂತ ಅಂತಂದಾಗ ನಾವು ಪರಮಾತ್ಮ 10 ಅವತಾರಗಳನ್ನು ತಗೊಂಡಿದ್ದಾನೆ. ದಿ ಲಾರ್ಡ್ ವಿಷ್ಣು ಒಂದು ಒಟ್ಟು 10 ಅವತಾರಗಳು, ದಶಾವತಾರಗಳು ಅಂತ ಹೇಳ್ತೀವಿ. ಆ ದಶಾವತಾರಗಳಲ್ಲಿ ಒನ್ ಸಚ್ ಅವತಾರ ಇಸ್ ಕಾಲ್ಡ್ ದಿ ನಾರಸಿಂಹ ಅವತಾರ ಆರ್ ನರಸಿಂಹಾವತಾರ. ಸೊ ಪರಮಾತ್ಮನ ಈ ಒಂದು ಅವತಾರದಲ್ಲಿ ಅವನ ಒಂದು ರೂಪ ಹೇಗಿರುತ್ತೆ, ಅವನ ಒಂದು ಫಾರ್ಮ್, ಬಿಕಾಸ್ ವಿ ಕಾಲ್ ಹಿಮ್ ಹಿ ಈಸ್ ನರಸಿಂಹ. ಸೊ ವಾಟ್ ಈಸ್ ದಟ್ ನರಸಿಂಹ ಅವತಾರ? ಹಿ ಈಸ್ ದೇರ್ ಇನ್ ದಿ ಫಾರ್ಮ್ ಆಫ್ ಹಾಫ್ ಹ್ಯೂಮನ್ ಅಂಡ್ ಹಾಫ್ ಲಯನ್. ಸೊ ಕತ್ತಿನಿಂದ ಮೇಲ್ಭಾಗ ಹಿ ಈಸ್ ದಿ ಸಿಂಹ, ಕತ್ತಿನಿಂದ ಕೆಳಗೆ ಹಿ ಈಸ್ ದಿ ಮನುಷ್ಯ ರೂಪ,
ದಟ್ ಈಸ್ ನಾರಸಿಂಹ ಅವತಾರ. ಆ್ಯಂಡ್ ಭಗವಂತ ಈ ಒಂದು ಅವತಾರದಲ್ಲಿ ಯಾಕೆ ಕಾಣಿಸ್ಕೋತಾನೆ, ನಾರಸಿಂಹ ಅವತಾರದಲ್ಲಿ ಅವನು ಯಾಕೆ ಕಾಣಿಸ್ಕೋತಾನೆ? ಅಗೇನ್ there is a particular reason and one particular purpose was there behind this avtara. ಭಗವಂತ ಅನೇಕ ಉದ್ದೇಶಗಳಿಗಾಗಿ ಅವನು ಅವತಾರವನ್ನು ತಗೋತಾನೆ ಅಂತಂದಾಗ ಹಿ ಈಸ್ ಸ್ವತಂತ್ರ. ಹಿ ಕ್ಯಾನ್ ಚೂಸ್ ಎನಿ ಅವತಾರ, ಹಿ ಕ್ಯಾನ್ ಕಮ್ ಇನ್ ಎನಿ ಫಾರ್ಮ್. ಬಟ್ ಇಲ್ಲಿ ನರಸಿಂಹನ ಅವತಾರ ಅಂತಂದಾಗ there is a particular reason, there is a particular purpose. So why half human, why half lion? So there is a very specific purpose. ಸೊ ಇದು ಭಗವಂತನ 4ನೇ ಅವತಾರ ಅಂತ ಹೇಳ್ತಾರೆ. ಸೊ ಈ ಅವತಾರದ ಮೂಲಕ ದೈತ್ಯ, ದಟ್ ಈಸ್ ರಾಕ್ಷಸ ಹಿರಣ್ಯಕಶಿಪುವಿನ ಸಂಹಾರ ಆಗಬೇಕಾಗಿರುತ್ತೆ. ದಟ್ ಈಸ್ ದಿ ಉದ್ದೇಶ ಆಫ್ ದಿಸ್ ಅವತಾರ. ಆ್ಯಂಡ್ ಅಲ್ಲಿ ಈ ಒಂದು ಅವತಾರದಲ್ಲಿ ಮತ್ತು ಈ ಒಂದು ಪ್ರಸಂಗದಲ್ಲಿ there is a devotee called Prahlada. Prahlada is the son of Hiranyakashipu, this Daitya Hiranyakashipu, and his son is Prahlada, and this Prahlada is the greatest devotee of Lord Sri Hari. This Prahlada ತಾಯಿಯ ಗರ್ಭದಲ್ಲಿದ್ದಾಗಲೇ ಅವನಿಗೆ ಅನೇಕ ರೀತಿಯ ಉಪದೇಶಗಳಾಗೋಗಿರುತ್ತೆ. ಸೊ ಆವಾಗಿಂದ ತಾಯಿಯ ಗರ್ಭದಲ್ಲಿ ಇದ್ದಾಗಲಿಂದನೂ ಅವನು ಭಗವಂತನ ಭಕ್ತನಾಗಿರ್ತಾನೆ. ಆ್ಯಂಡ್ ಹೀ ಈಸ್ ಅನನ್ಯ ಪ್ರೇಮಿ ಭಕ್ತ ಆಲ್ಸೋ. ಶ್ರೀಹರಿಗೆ ಹೀ ಈಸ್ ಅನನ್ಯ ಪ್ರೇಮಿ ಭಕ್ತ ಆಲ್ಸೋ, ಜಸ್ಟ್ ಲೈಕ್ ಅವರ್ ಜ್ಞಾನವಿತ್ ಅಂತ ನಾವೇನು ಹೇಳ್ತೀವಿ, ಅಂತಹ ಮಹಾತ್ಮರುಗಳಂತೆ ದಿಸ್ ಭಕ್ತ ಪ್ರಹ್ಲಾದ ಈಸ್ ಆಲ್ಸೋ ಎ ಗ್ರೇಟೆಸ್ಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಹರಿ. ಆ್ಯಂಡ್ ಹಿ ಈಸ್ ದಿ ಸನ್ ಆಫ್ ಹಿರಣ್ಯಕಶಿಪು ಅಂತಂದಾಗ ಹಿರಣ್ಯಕಶಿಪುವಿನಿಂದ ಅನೇಕ ರೀತಿಯ ತೊಂದರೆಗಳಿಗೆ, ಸಂಕಷ್ಟಕ್ಕೆ ದಿಸ್ ಪ್ರಹ್ಲಾದ ಸಿಲುಕಿರ್ತಾನೆ. ಸೊ ಪ್ರಹ್ಲಾದನ ಉದ್ಧಾರ ಆಗಬೇಕಾಗಿರುತ್ತೆ, ದೈತ್ಯ ಹಿರಣ್ಯಕಶಿಪುವಿನ ಸಂಹಾರ ಆಗಬೇಕಾಗಿರುತ್ತೆ. ಸೊ ಈ ಪ್ರಹ್ಲಾದನ ಉದ್ಧಾರ ಅಂತಂದಾಗ ಅಲ್ಲಿ ಅದು ಮತ್ತಷ್ಟು ವೈಡ್ ಮೀನಿಂಗ್. ಅದು ಪ್ರಹ್ಲಾದನ ಉದ್ಧಾರ ಅಂತಂದಾಗ ತುಂಬ ದಿಸ್ ಎ ವೆರಿ ಸಾಕಷ್ಟು ವಿಚಾರಗಳಿದೆ ಅಲ್ಲಿ. ಸೊ ಇಲ್ಲಿ ಪ್ರಹ್ಲಾದನ ಉದ್ಧಾರ ಈಸ್ ಒನ್ ಸಚ್ ಇನ್ ಉದ್ದೇಶ. ಆ್ಯಂಡ್ ಹಿ ಹ್ಯಾಸ್ ಟು ಕಿಲ್ ದಟ್ ಹಿರಣ್ಯಕಶಿಪು. ಸೊ ಇಲ್ಲಿ ವಾಟ್ ಈಸ್ ದಿ ರೋಲ್ ಆಫ್ ಭಗವಂತ ಆ್ಯಂಡ್ ವಾಟ್ ಈಸ್ ದಿ ಗುಣ ಆಫ್ ಭಗವಂತ? ಭಗವಂತನನ್ನು ನಾವು ಕಾರುಣ್ಯ ಮೂರ್ತಿ ಅಂತ ಹೇಳ್ತೀವಿ. ಅಂತಂದರೆ ಭಗವಂತನನ್ನು ಯಾಕೆ ಆ ಥರ ಕರಿತೀವಿ ಅಂತಂದರೆ, ಭಗವಂತ ಎಲ್ಲರುಗಳಿಗೂ ಯಾರ್ಯಾರು ಏನೇನು ಕೇಳ್ತಾರೆ ಅವರೆಲ್ಲರಿಗೂ ಅದನ್ನು ಕೊಡ್ತಾನೆ. ಹಿ ಈಸ್ ದಿ ಗಿವರ್, ಹಿ ಈಸ್ ದಿ ಪ್ರೊವೈಡರ್. ಸಿ ರಾಕ್ಷಸ ಅಂತಂದಾಗ ಇಟ್ ಈಸ್ ಎ ಗುಣ. ರಾಕ್ಷಸ ಅಂತಂದಾಗ ಇಟ್ ಈಸ್ ಎ ಗುಣ. ಸೊ ವೆದರ್ ಹಿ ಈಸ್ ಎ ರಾಕ್ಷಸ ಆರ್ ಎ ಮನುಷ್ಯ, ಯಾರು ಏನು ಭಗವಂತನನ್ನು ಕುರಿತು ನನಗೆ ಇಂತಹದ್ದು ಬೇಕು ಅಂತ ಕೇಳಿದರೆ ಅಂತಹವರಿಗೆ ಅದನ್ನು ಕೊಡುವಂತಹವನು ಪರಮಾತ್ಮ. ಸೊ ಹಿ ಈಸ್ ಕಾಲ್ಡ್ ದಿ ಕಾರುಣ್ಯ ಮೂರ್ತಿ. ಸೊ ನಾವು ಪುರಾಣಗಳನ್ನು ಓದುವಂತಹ ಸಂದರ್ಭದಲ್ಲಿ ನೋಡ್ತೀವಿ, ಅವನೊಬ್ಬ ರಾಕ್ಷಸ ಆಗಿರ್ತಾನೆ, ರಾವಣ ಆಗಿರ್ತಾನೆ, ಅಥವಾ ಅನೇಕ ಇನ್ಕ್ಲೂಡಿಂಗ್ ಈವನ್ ಹಿರಣ್ಯಕಶಿಪು ಕೂಡ ಭಗವಂತನನ್ನು ಕುರಿತು ಬಹಳ ದೊಡ್ಡ ತಪಸ್ಸು ಮಾಡಿ ಭಗವಂತನಿಂದ ತನಗೆ ಬೇಕಾಗಿರುವಂತಹದ್ದನ್ನು ಅವನು ಪಡ್ಕೋತಾನೆ. ಸೊ ಆ ರೀತಿಯಲ್ಲಿ ಇಲ್ಲಿ ಹಿರಣ್ಯಕಶಿಪು ಕೂಡ ಭಗವಂತನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ, ಬ್ರಹ್ಮ ಅವನಿಗೆ ಏನಪ್ಪ ನಿನಗೇನು ಬೇಕು, ಇಷ್ಟು ದೊಡ್ಡ ತಪಸ್ಸು ಮಾಡ್ತಾ ಇದೆಯಲ್ಲ ಅಂತಂದಾಗ ಅಲ್ಲಿ ಅವನು ಕೇಳ್ಕೊಂಡಿರ್ತಾನೆ, ನನಗೆ ಸಾವೇ ಬರಬಾರದು ಅಂತ ಕೇಳ್ತಾನೆ. ನೋ ಇಟ್ ಈಸ್ ನಾಟ್ ಪಾಸಿಬಲ್. ಅಂತಹ ವರ ಕೊಡೋ ಶಕ್ತಿ ನನಗಿಲ್ಲಪ್ಪ. ನೀನು ನನ್ನನ್ನು ಕರೆದಿದೆಯಲ್ಲ, ನಾನು ಮ್ಯಾಕ್ಸಿಮಮ್ ನಿನಗೇನು ಕೊಡ್ಬೋದು ಅದನ್ನು ನೀನು ಕೇಳ್ಕೊ, ಬೇರೆ ಏನಾದ್ರು ಕೇಳ್ಕೊ. ಯಾಕೆಂತಂದರೆ ಯು ಹ್ಯಾವ್ ಟೇಕನ್ ಎ ಬರ್ತ್. ನೀ ಹುಟ್ಟಿದೆಯಾ, ನೀ ಹುಟ್ಟಿದ ಮೇಲೆ ಮರಣ ಅನ್ನುವಂಥದ್ದು ಆಗಲೇಬೇಕು. ಇಲ್ಲ ಅಂತಂದರೆ ಅದು ಒಂದು ನಿಯಮಕ್ಕೆ ವಿರುದ್ಧ ಆಗೋಗುತ್ತೆ.
ಸೊ ದಟ್ ಐ ಕೆನಾಟ್ ಡೂ ಇಟ್. ಇಟ್ ಈಸ್ ನಾಟ್ ಇನ್ ಮೈ ಕಂಟ್ರೋಲ್ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಟೇಕನ್ ಎ ಬರ್ತ್. ಹಿರಣ್ಯಕಶಿಪು ಆ ರೀತಿಯಲ್ಲಿ ನೀನು ಇಲ್ಲಿ ಹುಟ್ಟಿದೀಯಾ ಅಂತಂದಮೇಲೆ ಎಂದೋ ಒಂದು ದಿನ ನಿನಗೆ ಸಾವಾಗಲೇಬೇಕು. ಅದರಿಂದ ಅದನ್ನು ಬಿಟ್ಟು ಬೇರೆ ಯಾವ್ದಾರು ವರ ಕೇಳ್ಕೊ. ಆಗ ಹಿರಣ್ಯಕಶಿಪು ಕೇಳ್ತಾನೆ, ನನಗೆ ಸಾವು ಅನ್ನೋಂತಹದ್ದು ಭಗವಂತನಿಂದ ಆಗಬಾರ್ದು, ಮನುಷ್ಯರಿಂದ ಆಗಬಾರ್ದು, ಯಕ್ಷನಿಂದ ಆಗಬಾರ್ದು, ಹೀಗೆ ಅನೇಕ ರೀತಿ ಹಿ ಪುಟ್ಸ್ ಲಾಟ್ ಆಫ್ ಕಂಡೀಷನ್ಸ್. ಡೇ ಟೈಮಲ್ಲಿ ಆಗಬಾರ್ದು, ನೈಟಲ್ಲಿ ಆಗಬಾರ್ದು, ಮನೆ ಒಳಗಡೆ ಆಗಬಾರ್ದು, ಮನೆ ಹೊರಗಡೆ ಆಗಬಾರ್ದು, ಆಯುಧಗಳಿಂದ ಆಗಬಾರ್ದು, ಯಾವುದೇ ಅಸ್ತ್ರಗಳಿಂದ ಆಗಬಾರ್ದು, ಹೀಗೆ ಅನೇಕ ಹಿ ಪುಟ್ಸ್ ಲಾಟ್ ಆಫ್ ಕಂಡೀಷನ್ಸ್. ಸೊ ಇವೆಲ್ಲವನ್ನ ಮೀರಿ ಬೇಕಾದ್ರೆ ನನಗೆ ಮರಣ ಸ್ಯಾಂಕ್ಷನ್ ಮಾಡು ನೀನು, ಆದರೆ ನಾಟ್ ಫ್ರಮ್ ಎ ಕಿಂಗ್, ನಾಟ್ ಫ್ರಮ್ ಎ ದೇವ, ನಾಟ್ ಫ್ರಮ್ ಎ ಮನುಷ್ಯ, ನಾಟ್ ಫ್ರಮ್ ಎ ಪ್ರಾಣಿ, ನಾಟ್ ಡ್ಯೂರಿಂಗ್ ದ ಡೇ, ನಾಟ್ ಇನ್ ದ ನೈಟ್. ಸೊ ಮನೆ ಒಳಗೆ ಹೊರಗಡೆ ಹೀಗೆ ಬಹಳ ಯೋಚನೆ ಮಾಡಿ ಹಿರಣ್ಯಕಶಿಪು ನನಗೆ ಇಂತಹ ವರ ಕೊಡು ಅಂತ ಕೇಳಿರ್ತಾನೆ. ಸೊ ಬ್ರಹ್ಮ ತಥಾಸ್ತು ಅಂತ ಅಂದಿರ್ತಾನೆ. ಸೊ ಹಿರಣ್ಯಕಶಿಪು he wanted to see the death through that form which ಅವನಿಗೆ ಗೊತ್ತಿಲ್ಲ, ನಾನು ಏನು ಕೇಳ್ಕೊಂಡಿದ್ದೀನಿ ಅನ್ನೋದೇ ಗೊತ್ತಿಲ್ಲ, ಆ ರೀತಿನಲ್ಲಿ ಅವನು ಕೇಳ್ಕೊಂಬಿಟ್ಟಿದ್ದಾನೆ. ಆ್ಯಂಡ್ ದಿಸ್ ಬ್ರಹ್ಮ ಹಿ ಈಸ್ ಇಂಟೆಲಿಜೆಂಟ್. ಅವನು ರಾಕ್ಷಸ, ಅವನಿಗೆ ಅಷ್ಟು ಬುದ್ಧಿ ಇರಬೇಕಾದ್ರೆ ಈಸ್ ಬ್ರಹ್ಮ ಸತ್ವಪ್ರಧಾನ, ಅವನಿಗೆ ಇನ್ನೆಷ್ಟಿರಬಹುದು. ಸೊ ಹಿ ಸೇಸ್ ಎಸ್ ಇಟ್ ವಿಲ್ ಬಿ ಗಿವನ್ ಟು ಯು. ಸೊ ಆ ಪ್ರಕಾರ ಭಗವಂತ ಹಿರಣ್ಯಕಶಿಪು ಯಾವ ರೀತಿಯಲ್ಲಿ ಆಸೆ ಪಟ್ಟಿದ್ದಾನೆ, ಸಾವು ಬರೋದಾದ್ರೆ ನನಗೆ ಈ ಮೂಲಕ ಬರಬೇಕು, ಈ ರೀತಿ ಇರಬೇಕು ಆ ಫಾರ್ಮ್. ಸೊ ಹಿರಣ್ಯಕಶಿಪು ಇಂತಹ ಒಂದು ಫಾರ್ಮ್ ಇಲ್ಲ ಅಂತ ಅವನು ತಿಳ್ಕೊಂಡಿರ್ತಾನೆ. ಅದು ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ, ಮನುಷ್ಯ ಅಲ್ಲ, ದೇವ ಅಲ್ಲ, ಯಕ್ಷ ಅಲ್ಲ. ಸೊ ಆ ರೀತಿಯಲ್ಲಿ ಭಗವಂತ ಬರಬೇಕಾಗಿರುತ್ತೆ, ಯಾಕೆಂದರೆ ಅವನು ಕೇಳ್ಕೊಂಡಿದ್ದಾನೆ. ಸೊ ಅವನು ಕೇಳ್ಕೊಂಡಿದ್ದಾನೆ ಅಂತಂದಮೇಲೆ ಅವನ ಪ್ರಕಾರ ಕೂಡ ಆಗಬೇಕು, ಹಿರಣ್ಯಕಶಿಪುವಿನ ಪ್ರಕಾರ ಕೂಡ ಆಗಬೇಕು. ಅದೇ ರೀತಿ ದಿಸ್ ಪ್ರಹ್ಲಾದ, ಹಿ ಈಸ್ ದ ಗ್ರೇಟೆಸ್ಟ್ ಡಿವೋಟಿ ಆಫ್ ಲಾರ್ಡ್ ಶ್ರೀಹರಿ. ಅವನು ಕೇಳ್ತಾನೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ ಇರುವಂತಹ ಭಗವಂತನನ್ನು ನೀನು ಹೇಗೆ ಧಿಕ್ಕರಿಸ್ತೀಯ, ಇಟ್ ಈಸ್ ನಾಟ್ ಪಾಸಿಬಲ್. ಆಗ ಹಿರಣ್ಯಕಶಿಪು ಹೇಳ್ತಾನೆ, ಅವನು ಇಲ್ಲಿದ್ದಾನ, ಅಲ್ಲಿದ್ದಾನ, ಎಲ್ಲಿದ್ದಾನೆ, ಅವನು ಎಲ್ಲ ಕಡೆ ಇದ್ದಾನೆ. ಸೊ ಈ ಕಂಬದಲ್ಲಿದ್ದಾನ, ಆ ಕಂಬದಲ್ಲಿದ್ದಾನ, 108 ಪ್ರಶ್ನೆ ಮಾಡ್ತಾನೆ. ಅವನು ಎಲ್ಲ ಕಡೆ ಇದ್ದಾನೆ. ಕೊನೆಗೆ ಹಿರಣ್ಯಕಶಿಪು ಒಂದು ದೊಡ್ಡ ಗದೆ ತಗೊಂಬಂದು, ಈ ಕಂಬದಲ್ಲಿ ಇದ್ದಾನ ನಿನ್ನ ಹರಿ? ಹಾಂ, ಇಲ್ಲೇ ಇದ್ದಾನೆ. ನಾನು ಐ ವಿಲ್ ಟೆಸ್ಟ್ ಹಿಮ್, ಐ ಆಮ್ ಗೋಯಿಂಗ್ ಟು ಟೆಸ್ಟ್ ಹಿಮ್. ಸೊ ಈಗ ಪ್ರಹ್ಲಾದ ಹೇಳ್ಬಿಟ್ಟಿದ್ದಾನೆ ಈ ಕಂಬದಲ್ಲಿ ಇದ್ದಾನೆ ಅವನು ಅಂತ. ಸೊ ಅವನ ಆಸೆ ಕೂಡ ಈಡೇರಬೇಕಲ್ಲ. ಸೊ ಹೀಗೆ ಪರಮಾತ್ಮ ಇಸ್ ಕಾರುಣ್ಯ ಮೂರ್ತಿ ಅಂತಂದರೆ ಅವರವರ ಕೋರಿಕೆಗಳನ್ನು ಅವನು ಈಡೇರಿಸೋದ್ರಿಂದ ಹಿ ಈಸ್ ಭಗವಾನ್. ಭಗ ಅಂತಂದರೆ ಕೊಡುವಂತಹ ಶಕ್ತಿಯನ್ನು ಅವನು ಹೊಂದಿರ್ತಾನೆ. ಸೊ ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ದಿ ಭಗವಾನ್. ಹಿ ಈಸ್ ದಿ ಗಿವರ್. ಭಗ ಅಂತಂದ್ರೆ ಅದೇ ಅರ್ಥ, ಹಿ ಈಸ್ ದಿ ಗಿವರ್. ಸೊ ಅವರವರ ಕೋರಿಕೆಯನ್ನು ಅವರವರಿಗೆ ಮುಟ್ಟಿಸ್ತಾನೆ ಅವನು ಪರಮಾತ್ಮ. ಸೊ ಈ ಅರ್ಥದಲ್ಲಿ ಅವನು ಹಿರಣ್ಯಕಶಿಪು ಕೇಳಿದಾಗ ಪ್ರಹ್ಲಾದ ಹೇಳಿರ್ತಾನೆ, ಎಸ್ ಅವನು ಇದೇ ಕಂಬದಲ್ಲಿ ಇದ್ದಾನೆ, ನಾನು ಟೆಸ್ಟ್ ಮಾಡ್ತೀನಿ, ಮಾಡು. ಸೊ ಆ ಕಂಬಕ್ಕೆ ತನ್ನ ಗದೆಯಿಂದ ಜೋರಾಗಿ ಹೊಡೆದಾಗ ಕಂಬವನ್ನು ಸೀಳ್ಕೊಂಡು ಬರ್ತಾನೆ. ಸೊ ಕಂಬದಲ್ಲಿ ಭಗವಂತ ಇದ್ದಾನೆ ಎನ್ನುವಂತಹದ್ದು ಪ್ರಹ್ಲಾದನ ನಂಬಿಕೆ. ಸಿ ಫೇತ್ ಅಂತಂದರೆ ಹೌ ಇಟ್ ವರ್ಕ್ಸ್. ಸೊ ಫೇತ್ ಹೇಗೆ ವರ್ಕ್ ಮಾಡತ್ತೆ ಅಂತಂದರೆ ಇಟ್ ಬ್ರಿಂಗ್ಸ್ ದಿ ಭಗವಂತ ಇನ್ ದಟ್ ಪಿಲ್ಲರ್, ಕಂಬ. ಸೊ ಫೇತ್ ಹ್ಯಾಸ್ ಗಟ್ ಸಚ್ ಎ ಪವರ್. ಸೊ ಪ್ರಹ್ಲಾದನ ಶ್ರದ್ಧೆ, ಸೊ ಅವನ ಶ್ರದ್ಧೆಯ ಪ್ರಕಾರ ಭಗವಂತ ಪರಮಾತ್ಮ ಆ ಕಂಬದಿಂದ ಬರ್ತಾನೆ. ಮತ್ತು ಯಾವ ರೀತಿಯಲ್ಲಿ ಬರ್ತಾನೆ ಆ ಕಂಬದಿಂದ, ಯಾವ ರೂಪದಲ್ಲಿ ಬರಬೇಕು ಅನ್ನುವಂತಹದ್ದು ಹಿರಣ್ಯಕಶಿಪುವಿನ ಅಪೇಕ್ಷೆ ಆಗಿರುತ್ತೆ. ಆ ಅಪೇಕ್ಷೆಯನ್ನು ಕೂಡ ಪರಮಾತ್ಮ ಫುಲ್ಫಿಲ್ ಮಾಡಿರ್ತಾನೆ.
ಸೊ ಅವರಿಬ್ಬರ ಬಯಕೆಯನ್ನು ಪೂರೈಸಿಕೊಳ್ಳೋದಕ್ಕೆ ಹಿ ಟುಕ್ ದಿ ಅವತಾರ ಆಫ್ ನರಸಿಂಹ. ಸೊ ನರಸಿಂಹ ಅವತಾರ ಅಂತಂದ್ರೆ ನರಸ್ಯ ಸಿಂಹಸ್ಯ ಚ ಅವಯವಾಯ ಯಸ್ಮಿನ್ ಲಕ್ಷ್ಯಂತೆ ತತ್ ವಪುಃ ಯಸ್ಯ ಸ ನರಸಿಂಹ ವಪುಃ. ದಿಸ್ ಈಸ್ ನರಸಿಂಹ. ಸೊ ನರ ಮೀನ್ಸ್ ಮನುಷ್ಯ. ಸೊ ಮನುಷ್ಯ ಮತ್ತು ಸಿಂಹ. ಸೊ ನರ ಮತ್ತು ಸಿಂಹದ ಅವಯವಗಳು ಯಾವುದರಲ್ಲಿ ಕಾಣಿಸುತ್ತೆ, ವಪುಹು ದಟ್ ಶರೀರ, ವಪು ಮೀನ್ಸ್ ಶರೀರ, ಅಂಡ್ ದಟ್ ಶರೀರ, ಅಂತಹ ಶರೀರವನ್ನ ಯಾರು ಹೊಂದಿರ್ತಾನೆ, ಹೀಸ್ ನಾರಸಿಂಹ ವಪುಹು. ಸೊ ವಿಷ್ಣು ಅವನು ತನ್ನ ನಾಲ್ಕನೆಯ ಅವತಾರದಲ್ಲಿ ನರಸಿಂಹನಾಗಿ ಬರ್ತಾನೆ. ಸೊ ದಿಸ್ ಮಹಾವಿಷ್ಣು ಇಸ್ ಕಾಲ್ಡ್ ದಿ ನರಸಿಂಹ ವಪುಹು. ದಿಸ್ ಇಸ್ ದಿ 21st ನಾಮ ಆಫ್ ದಿ ಶ್ರೀಹರಿ, ಭಗವಾನ್ ವಿಷ್ಣು. ಅಂಡ್ ಪರಮಾತ್ಮನ 22ನೆಯ ನಾಮ ಈಸ್ ಶ್ರೀಮಾನ್. ಶ್ರೀಮಾನ್ ಅಂತಂದ್ರೆ ಒನ್ ಹೂ ಈಸ್ ಆಲ್ವೇಸ್ ವಿತ್ ಶ್ರೀ. ಯಾರು ಸದಾ ಶ್ರೀಯ ಜೊತೆನಲ್ಲಿ ಇರಬಲ್ಲನೋ ಅವನು ಹಿ ಇಸ್ ಕಾಲ್ಡ್ ಶ್ರೀಮಾನ್. ಸೊ ಇಲ್ಲಿ ಮದರ್ ಶ್ರೀ ಮೀನ್ಸ್ ಶಿ ಇಸ್ ದಿ ಮದರ್ ಆಫ್ ಲಕ್ಷ್ಮಿ. ಶಿ ಇಸ್ ದಿ ಮದರ್ ಲಕ್ಷ್ಮಿ. ಸೊ ನಾವು ಅನೇಕ ಪುರಾಣಗಳಲ್ಲಿ ಲಕ್ಷ್ಮಿ ಅಥವಾ ಶ್ರೀ ಅಂತ ಹೇಳಿದಾಗ ದೀಸ್ ಪುರಾಣಸ್ ದೇ ಎಕ್ಸ್ಪ್ಲೈನ್ ಲಕ್ಷ್ಮಿ ಅಂತಂದ್ರೆ ಶಿ ಸ್ಟ್ಯಾಂಡ್ಸ್ ಫಾರ್ ಆಲ್ ಪವರ್ಸ್ ಅಂಡ್ ಆಲ್ ಫ್ಯಾಕಲ್ಟೀಸ್. ಲಕ್ಷ್ಮಿ ಮೀನ್ಸ್ ಶಿ ಈಸ್ ವೆರಿ ಪವರ್ಫುಲ್. ಬಟ್ ನಾವು ಅನೇಕರು ಲಕ್ಷ್ಮಿ ಅಂತಂದಾಗ ನಾವು ಲಕ್ಷ್ಮಿ ಅಂತಂದರೆ ಹಣ, ವೆಲ್ತ್. ಬಟ್ ಆ್ಯಕ್ಚುಯಲ್ ಆಗಿ ಅನೇಕ ಪುರಾಣಗಳಲ್ಲಿ ಲಕ್ಷ್ಮಿಯ ವರ್ಣನೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ವಾಟ್ ಈಸ್ ಲಕ್ಷ್ಮಿ ಅಂತಂದಾಗ ಲಕ್ಷ್ಮಿ ಈಸ್ ಆಲ್ ಪವರ್ಫುಲ್ ಆ್ಯಂಡ್ ಆಲ್ ಫ್ಯಾಕಲ್ಟೀಸ್. ಫ್ಯಾಕಲ್ಟೀಸ್ ಅಂತಂದರೆ ಒನ್ ಹೂ ಈಸ್ ವೆರಿ ಎಫಿಷಿಯಂಟ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್, ರೆಸ್ಪೆಕ್ಟಿವ್ ಫೀಲ್ಡ್, ವೆರಿ ಎಫಿಷಿಯಂಟ್, ದಟ್ ಈಸ್ ಫ್ಯಾಕಲ್ಟಿ. ಸೊ ಲಕ್ಷ್ಮಿ ಅಂತಂದರೆ ಈ ರೀತಿ ಶಿ ಈಸ್ ಆಲ್ ಪವರ್ಫುಲ್ ಆ್ಯಂಡ್ ಆಲ್ ಕೇಪಬಲ್ ಫ್ಯಾಕಲ್ಟಿ. ಸೊ ಆಲ್ ಟೈಪ್ಸ್ ಆಫ್ ಪವರ್ಸ್ ಆರ್ ಮ್ಯಾನಿಫೆಸ್ಟೆಡ್ ಇನ್ ಶ್ರೀ ಲಕ್ಷ್ಮಿ. ದಿಸ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ಪುರಾಣ. ಸೊ ನಾವು ಲಕ್ಷ್ಮಿ ಅಂತಂದಾಗ ಲಕ್ಷ್ಮಿಯನ್ನು ಹಣದ ರೂಪದಲ್ಲಿ ನೋಡೋ ಪ್ರಯತ್ನ ಮಾಡ್ತೀವಿ. ಬಟ್ ಲಕ್ಷ್ಮಿ ಅಂತಂದರೆ ಶಿ ಈಸ್ ಆಲ್ ಪವರ್ಫುಲ್. ಸೊ ಲಕ್ಷ್ಮಿಯಲ್ಲಿರುವಂತಹ ಈ ಎಲ್ಲ ಶಕ್ತಿಗಳು. ಸೊ ಈಗ ಲಕ್ಷ್ಮಿ ಅಂತಂದರೆ ಗೊತ್ತಾಯಿತು, ಶಿ ಈಸ್ ಆಲ್ ಪವರ್ಫುಲ್ ಆ್ಯಂಡ್ ಶಿ ಈಸ್ ಆಲ್ ಫ್ಯಾಕಲ್ಟೀಸ್ ಅಂತ ಗೊತ್ತಾಯಿತು. ಸೊ ಇಂತಹ ಲಕ್ಷ್ಮಿನಲ್ಲಿ ಇರುವಂತಹ ಈ ಎಲ್ಲ ಕೇಪಬಿಲಿಟೀಸ್ ಆ್ಯಂಡ್ ದಿ ಪವರ್ಸ್ along with Lakshmi and also Lakshmi are ever in him. Shri Hari jotenalli this Lakshmi is like that. Oh, Lakshmi is with Shri Hari ಅಂತಂದಾಗ ಶ್ರೀ ಹರಿನಲ್ಲಿ ಶ್ರೀ ಹರಿಯ ಬಳಿ ಇರುವಂತಹ ಆ ಲಕ್ಷ್ಮಿ ಈಸ್ ಆಲ್ವೇಸ್ ವಿತ್ ದಟ್ ಪವರ್ಫುಲ್ ಅಂಡ್ ವಿತ್ ಆಲ್ ದಟ್ ಫ್ಯಾಕಲ್ಟೀಸ್. ಸೊ ಹೀಗೆ ಯಾರು ಸದಾಕಾಲ ಇಂತಹ ಶ್ರೀಯನ್ನ ತನ್ನ ಜೊತೆನಲ್ಲಿ ಸದಾಕಾಲ ಇಟ್ಕೊಂಡಿರ್ತಾನೆ, ಹೀ ಇಸ್ ಕಾಲ್ಡ್ ಶ್ರೀಮಾನ್. ಯಸ್ಯ ವಕ್ಷಸಿ ನಿತ್ಯಂ ವಸತಿ ಶ್ರೀಹಿ ಸ ಶ್ರೀಮಾನ್. ಸೊ ಯಾವಾತ್ಮನ ಎದೆಯಲ್ಲಿ, ವಕ್ಷ ಅಂತಂದ್ರೆ ಎದೆ, ಯಾವಾತ್ಮನ ಎದೆಯಲ್ಲಿ ನಿತ್ಯಂ, ನಿತ್ಯಂ ಅಂದರೆ ಆಲ್ವೇಸ್, ಯಾವಾಗಲೂ, ವಸತಿ ಅಂತಂದರೆ ಆಲ್ವೇಸ್ ಶಿ ಸ್ಟೇಸ್, ಶ್ರೀ ಲಕ್ಷ್ಮಿ ವಾಸ ಮಾಡ್ಕೊಂಡಿರ್ತಾಳೆ. ಸಚ್ ಒನ್ ಈಸ್ ಕಾಲ್ಡ್ ಶ್ರೀಮಾನ್. ಸೊ ದಿಸ್ ಮಹಾವಿಷ್ಣು, ದಟ್ ಈಸ್ ಶ್ರೀಹರಿ, ಈಸ್ ಶ್ರೀಮಾನ್. ಮತ್ತು
ವಿಷ್ಣುವಿನ 23ನೇ ನಾಮ ಕೇಶವ, ಕೇಶವಃ. ಅಭಿರೂಪಾಃ ಕೇಶ ಯಸ್ಯ ಸ ಕೇಶವಃ. ಸೊ ಈ ರೀತಿ ಹೇಳ್ತಾರೆ. ಸೊ ಅಭಿರೂಪಾಃ ಕೇಶ ಯಸ್ಯ ಸ, ಸೊ ಹೀ ಈಸ್ ಕೇಶವಃ. ಸೊ ಸುಂದರವಾದಂತಹ ತಲೆ ಕೂದಲುಗಳು ಇದರ ಅರ್ಥ. ತಲೆ ಕೂದಲು ವೆರಿ ವೆರಿ ಬ್ಯೂಟಿಫುಲ್. ಸೊ ಯಾವ ಕೂದಲನ್ನು ನಾವು ಸಾಮಾನ್ಯವಾಗಿ ಬ್ಯೂಟಿಫುಲ್ ಅಂತ ನೋಡ್ತೀವಿ? ಗುಂಗುರು ಕೂದಲುಗಳನ್ನ ನೋಡಿದ ತಕ್ಷಣ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಯಾಕೆಂದರೆ ನಾವು ಶ್ರೀಕೃಷ್ಣ ಅಂತ ಹೇಳಿ ಶ್ರೀಕೃಷ್ಣನನ್ನು ನಾವು ನೆನಪು ಮಾಡಿಕೊಂಡ್ರೆ ಸಾಕು, ನಮ್ಮ ಕಣ್ಮುಂದೆ ಬರುವಂತಹ ಶ್ರೀಕೃಷ್ಣ ಉದ್ದವಾದಂತಹ ಕೂದಲು, ಕಪ್ಪಾದ ಕೂದಲು, ಗುಂಗುರಾದ ಕೂದಲು, ಸೋ ಹ್ಯಾಂಡ್ಸಮ್ ಅಂತ ಹೇಳ್ಬಿಡ್ತೀವಿ. ಯಾಕೆ ಕೃಷ್ಣ ಈಸ್ ಅಪಿಯರಿಂಗ್ ಲೈಕ್ ದಟ್? ಬಿಕಾಸ್ ಹಿಸ್ ಕೂದಲು ಈಸ್ ವೆರಿ ಡಾರ್ಕ್, ವೆರಿ ಲಾಂಗ್ ಆ್ಯಂಡ್ ವೆರಿ ಕರ್ಲಿ. ಸೊ ಸುಂದರವಾದಂತಹ ತಲೆ ಕೂದಲುಗಳು ಅಂತಂದಾಗ ದಟ್ ಸುಂದರತೆ ಈಸ್ ದೇರ್ ಇನ್ ದಟ್ ಗುಂಗುರು, ಆ್ಯಂಡ್ ದಟ್ ಸುಂದರವಾದ ತಲೆ ಕೂದಲು ಈಸ್ ಗುಂಗುರು. ನಾಟ್ ಓನ್ಲಿ ಗುಂಗುರು, ಇಟ್ ಈಸ್ ವೆರಿ ಡಾರ್ಕ್. ಸೊ ಇಂತಹ ಕೇಶರಾಶಿ. ಸೊ ಕೇಶರಾಶಿ ಅಂತಂದಾಗ ದಟ್ಟವಾದ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಂತಲ್ಲ, ದಟ್ಟವಾದಂತಹ ಕೂದಲು. ಸೊ ಅಂತಹ ಕೇಶರಾಶಿ ಯಾರಿಗಿದೆ? ಹೀಸ್ ಕೇಶವ. ಸೊ ಪರಮಾತ್ಮ ಶ್ರೀಕೃಷ್ಣನನ್ನು ನೋಡಿದಾಗ ನಮಗೆ ಈ ವರ್ಣನೆ ಎಸ್ ಈಸ್ ಪರ್ಫೆಕ್ಟ್ ಅಂತ ಗೊತ್ತಾಗೋಗುತ್ತೆ. ಸೊ ಅಲ್ಲಿ ಕೃಷ್ಣನಲ್ಲಿ ಈ ಒಂದು ವರ್ಣನೆಯನ್ನು ನಾವು ನೋಡಬಹುದು. ಕೇಶಾತ್ ವೋ ಅನ್ಯತರ ಸ್ಯಾಮ್ ಅನ್ನುವಂತಹದ್ದು ಪಾಣಿನಿಯ ಸೂತ್ರದಲ್ಲಿ ವ್ಯಾಕರಣ ಸಹಿತವಾಗಿ ಪರಮಾತ್ಮನನ್ನು ವರ್ಣನೆ ಮಾಡಿರುವಂತಹದ್ದು. ಸೊ ಅಲ್ಲಿ ಸೂತ್ರ ವ್ಯಾಕರಣ ಅಂತಂದಾಗ ಅಲ್ಲಿ ಕೆಲವು ವಿಶೇಷಗಳನ್ನು ನಾವು ನೋಡಬಹುದು. ಸೊ ಪಾಣಿನಿಯ ಸೂತ್ರದಲ್ಲಿ ಈ ವಾ ಅನ್ನುವ ಪ್ರತ್ಯಯವನ್ನು ಇಟ್ ಈಸ್ ಪ್ರೈಸಿಂಗ್ ದಟ್ ಪಾಣಿನಿಯ ಸೂತ್ರ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ವಿ ಕ್ಯಾನ್ ಸಿ ಬೋತ್ ಭಕ್ತಿ ಆ್ಯಂಡ್ ದಿ ಜ್ಞಾನ ಈ ಪಾಣಿನಿಯ ಸೂತ್ರದಲ್ಲಿ, ಅವೆರಡನ್ನು ಕೂಡ ಇಲ್ಲಿ ನೋಡಬಹುದು. ಸೊ ಪಾಣಿನಿ ಸೂತ್ರದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಇಟ್ ಸೇಸ್ ಕೇಶಾತ್ವೋ ಅನ್ಯತರಸ್ಯಾಮ್. ಸೊ ಕೇಶಾತ್ ಪ್ಲಸ್ ವಾ ಪ್ಲಸ್ ಅನ್ಯತರಸ್ಯಾಮ್. ಸೊ ಕೇಶ ಅನ್ನುವಂತಹ ಪದದ ಅರ್ಥ ಈಸ್ ದಿ ಕೂದಲು, ಹೇರ್ಸ್. ಅಂಡ್ ವಾಟ್ ಈಸ್ ವಾ? Why is a suffix there? So va can be added to form a word. That is Vyakarana. So when va is added to form a word, that becomes Keshava. Otherwise Kesha means Kudalu. So va is a pratyaya added to it and it became a word, Keshava. So it means one who has got the hair like that. ಅನ್ಯತರಸ್ಯಾಮ್. ಸೊ ಅನ್ಯತರಸ್ಯಾಮ್ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಇಟ್ ಈಸ್ ಪ್ರೈಸಿಂಗ್, ಪ್ರಶಂಸೆ, ಪ್ರಶಂಸಾಯಾಮ್. ಸೊ ಇಲ್ಲಿ ಭಾಷ್ಯಕಾರನ ಅಭಿಪ್ರಾಯವನ್ನು ಕೂಡ ನಾವು ಇಲ್ಲಿ ಕಲ್ಪಿಸ್ಕೋಬಹುದು. ಈವನ್ ಪುರಾಣಗಳ ಪ್ರಕಾರ ವರ್ಣನೆಯಲ್ಲಿ ಇಂತಹ ಒಂದು ಸುಂದರವಾದ ರೂಪವನ್ನು ನಾವು ನೋಡ್ತೀವಿ. ಸೊ ಪಾಣಿನಿ ಸೂತ್ರ ಅಂತಂದರೆ ಬೇಸಿಕಲಿ ಇಟ್ ಈಸ್ ವ್ಯಾಕರಣ ಶಾಸ್ತ್ರ. ಸೊ ವ್ಯಾಕರಣ ಶಾಸ್ತ್ರ ಕೂಡ ಇಲ್ಲಿ ತನ್ನ ವ್ಯಾಕರಣದ ಮೂಲಕ ಇಟ್ ಈಸ್ ಗಿವಿಂಗ್ ದಿ ವಂಡರ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ಕೇಶವ ಅಂತ ಹೇಳಿ ಪರಮಾತ್ಮನನ್ನು ಆ ರೀತಿ ಡಿಸ್ಕ್ರಿಪ್ಷನ್ ಕೊಡ್ತಾ ಇದೆ. ಮಹಾಭಾರತ ಇರಬಹುದು, ಹರಿವಂಶ ಇರಬಹುದು, ಅಥವಾ ಪುರಾಣ ಅಂತಂದಾಗ ಅಲ್ಲಿ ಪದ್ಮಪುರಾಣ ಮತ್ತು ಇವೆಲ್ಲದರ ಜೊತೆಗೆ ದಿಸ್ ಪಾಣಿನಿ ವ್ಯಾಕರಣ. ಸೊ ಹೀಗೆ ಇವೆಲ್ಲವೂ ಆಲ್ ಡಿಫರೆಂಟ್. ಮಹಾಭಾರತ ಈಸ್ ಎ ಗ್ರಂಥ, ಹರಿವಂಶ ಈಸ್ ಎ ಗ್ರಂಥ, ಪದ್ಮಪುರಾಣ ದಟ್ಸ್ ಎ ಪುರಾಣ.
ಆ್ಯಂಡ್ ದಿಸ್ ಪಾಣಿನಿ ಅನ್ನುವಂತಹದ್ದು ವ್ಯಾಕರಣ. ಸೊ ವೆದರ್ ಇಟ್ ಈಸ್ ಗ್ರಂಥ, ವೆದರ್ ಇಟ್ ಈಸ್ ವ್ಯಾಕರಣಶಾಸ್ತ್ರ, ಆರ್ ಇದು ವೆದರ್ ಇಟ್ ಈಸ್ ಪುರಾಣ, ಸೊ ಅವೆಲ್ಲವೂ ಕೂಡ ಇಲ್ಲಿ ಈ ಮೂಲಕ ಆ ಕೇಶವ ಅನ್ನುವ ಮೂಲಕ ಪರಮಾತ್ಮನನ್ನು ಪ್ರಶಂಸೆ ಮಾಡ್ತಾ ಇರುವಂತಹದ್ದು, ಅವನ ಗುಣಗಾನವನ್ನು ಮಾಡ್ತಾ ಇರುವಂಥದ್ದು. ಪ್ರೈಸಿಂಗ್ ದಿ ಲಾರ್ಡ್ ಬೈ ಗಿವಿಂಗ್ ದಿ ಸೇಮ್ ಟೈಪ್ ಆಫ್ ಡಿಸ್ಕ್ರಿಪ್ಷನ್ಸ್. ಕೇಶವ ಸೊ ಮೊದಲನೇದಾಗಿ ಕೇಶವ ಅಂತ ಹೇಳಿದಾಗ ಅಲ್ಲಿ ಕೇಶ ಅಂತ ಹೇಳಿದಾಗ ಕೇಶ ಮೀನ್ಸ್ ಅಲ್ಲಿ ನಾವು ವಿ ಕ್ಯಾನ್ ಸಿ ದಿ ಲೆಟರ್ ಕ, ಅಂಡ್ ದಿಸ್ ಕ ಇಟ್ ರೆಫರ್ಸ್ ಟು ಬ್ರಹ್ಮ, ಲಾರ್ಡ್ ಬ್ರಹ್ಮ. ಸೊ ಲಾರ್ಡ್ ಬ್ರಹ್ಮ ಪ್ಲಸ್ ಈಶ, ದಟ್ ಈಸ್ ಶಿವ. ಅಂಡ್ ಹೂ ಈಸ್ ಹಿ? ಸೊ ಇಲ್ಲಿ ಕ ಅನ್ನುವಂತಹದನ್ನು ಬ್ರಹ್ಮ ಪ್ಲಸ್ ಈಶಾ ಅಂತ ಹೇಳಿದಾಗ ಹಿ ಈಸ್ ಆಲ್ಸೋ ವಿಷ್ಣು, ಹಿ ಈಸ್ ಆಲ್ಸೋ ವಿಷ್ಣು ಅಂಡ್ ಹಿ ಈಸ್ ಆಲ್ಸೋ ಕೃಷ್ಣ, ಕೇಶವ. ಸೊ ಎರಡನೇದಾಗಿ ಕೇಶ ಮೀನ್ಸ್ ಕೂದಲು, ತಲೆ ಕೂದಲು ಈಸ್ ಒನ್ ಮೀನಿಂಗ್, and the ray of light is another meaning, the ray of light. So keshava anta ಹೇಳಿದಾಗ ಕೇಶ ಪ್ಲಸ್ ವ, one with beautiful dark curly hair like a monsoon cloud. Again, who is he? He is Krishna Paramatma. That Krishna Paramatma is Keshava. That Keshava is Sri Hari. Finally, Kesha ಅಂತಂದ್ರೆ another meaning. See, there is a Daitya ಅಂತಂದ್ರೆ there is a Rakshasa called Keshi. So Keshi is a Rakshasa. And Keshava ಅಂತಂದಾಗ the destroyer of this Keshi Rakshasa is Keshava. And who killed this Keshi? Again, Krishna. Krishna killed this Rakshasa and he is called Keshava. Keshi is the Rakshasa and he is the destroyer of that Rakshasa called Keshi. So he is Keshava. Apart from this curly hair, long hair, adella bittu, why he is called Kesha? Because he killed a Rakshasa called Keshi is another meaning that we can see. So Keshava antandre there is a letter Ka. Ka means Brahma, the creator of this universe. And this universe born from, because of Brahma it came. Ka means water, mattondu artha. Keshava ಅನ್ನೋದ್ರಲ್ಲಿ there is Isha ಅಂತಂದ್ರೆ ಶಿವ. So the destroyer, and he is the lord of Ishatva. Shiva ಅಂತಂದಾಗ he is called the Layakarta. And again when we say he is that Shiva is Ishvara ಅಂತಂದಾಗ we can see the Ishatva, the ownership, the lord, ಯಜಮಾನ, ಈ ಅರ್ಥಗಳನ್ನು ಕೂಡ ನೋಡಬಹುದು. And Va means Vartate, that exists, that controls, is Vartate, that behaves so. So Keshava ಅಂತಂದ್ರೆ Ka plus Isha plus Va, the one who controls. This is very beautiful. The one who controls both creation and destruction. And this Vishnu ಅನ್ನುವಂತಹದ್ದು, ಸ್ಥಿತಿಕರ್ತ ಅನ್ನುವಂತಹದ್ದು ಮಧ್ಯದ ಸ್ಥಿತಿ. ವಿಷ್ಣು ಅನ್ನುವಂತಹದ್ದು ಮಧ್ಯದ ಸ್ಥಿತಿ. ಸೊ ಮಧ್ಯದ ಸ್ಥಿತಿ ಅಂತಂದ್ರೇನು? ವಿತೌಟ್ ವಿಷ್ಣು Brahma cannot create the world, Shiva cannot destroy the world. It is because of Vishnu there is a creation and there is a destruction. So ಈ ಕಾರಣದಿಂದ again when we go back, his another name is ಪ್ರಧಾನ ಪುರುಷೇಶ್ವರ. ಅದನ್ನು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು, why he is called so. ಮತ್ತಷ್ಟು ವಿಚಾರಗಳಿದೆ.
ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.